ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 1ನೇ ಅಧಿಕರಣದೊಳಗ 4ನೇ ಸೂತ್ರ ಶಬ್ದಾಚ್ಛ ಅಂತ. ಅಂದ್ರೆ ಇಲ್ಲಿ ಆಕಾಶ ಅನ್ನುವಂತಹದ್ದು ಅದಕ್ಕೆ ಉತ್ಪತ್ತಿ ಅನ್ನುವಂತಹದ್ದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಶಬ್ದ ಪ್ರಮಾಣ ಇದೆ ಅಂತ. ಶಬ್ದ ಅಂತಂದ್ರೆ ಇಲ್ಲಿ ಶ್ರುತಿ ಪ್ರಮಾಣ ಅಂತ. ಶ್ರುತಿ ಆ ಮಾತನ್ನು ಹೇಳ್ತಾ ಇದೆ. ಶಬ್ದ ಖಲು ಆಕಾಶಸ್ಯ ಅಜತ್ವಂ ಖ್ಯಾಪಯತಿ. ಶಬ್ದ ಅಂತಂದ್ರೆ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಖಲು ಅಂದ್ರೆ ನಿಶ್ಚಯವಾಗಿ ಅಂತ. ಆಕಾಶಸ್ಯ ಅಜತ್ವಂ ಖ್ಯಾಪಯತಿ. ಅಜ ಅಂದ್ರೆ ಜನ್ಮರಹಿತ ಅಂತ. ಯಾವುದಕ್ಕೆ ಜನ್ಮ ಇಲ್ಲವೋ ಅದಕ್ಕೆ ಅಜ ಅಂತ ಕರೀತಾರೆ. ಆಕಾಶ ಅನ್ನುವಂತಹದ್ದು ಜನ್ಮರಹಿತವಾಗಿದೆ ಅನ್ನುವುದನ್ನ ಅದು ನಮಗ ಖ್ಯಾಪಯತಿ, ನಮಗ ತಿಳಿಸ್ಕೊಡ್ತದ ಅಂತ. ಆಕಾಶ ಜನ್ಮರಹಿತವಾಗಿದೆ ಅನ್ನುವಂತ ವಿಚಾರವನ್ನ ನಮಗ್ ಶಬ್ದ ತಿಳಿಸ್ಕೊಡ್ತದ. ಶಬ್ದ ಅಂದ್ರೆ ಇಲ್ಲಿ ಶ್ರುತಿ ನಮಗ್ ತಿಳಿಸ್ಕೊಡ್ತದ. ಯತ ಆಹ ವಾಯುಶ್ಚ ಅಂತರಿಕ್ಷಂ ಚ ಏತದಮೃತಂ. ಇಲ್ಲಿ ಶ್ರುತಿ ಏನ್ ಹೇಳ್ತದ? ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ವಾಯು ಮತ್ತು ಅಂತರಿಕ್ಷ ಅನ್ನುವಂತಹದ್ದು ಚ ಏತದಮೃತಂ, ಅದು ಅಮೃತವಾಗಿದೆ ಅಂತೇಳಿ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ತದ. ವಾಯು ಮತ್ತು ಅಂತರಿಕ್ಷ ಇವು ಅಮೃತಂ. ಮೃತ ಅಂದ್ರೆ ಸಾವು, ಅಂದ್ರೆ ಅನಿತ್ಯವಾದದ್ದು ಅಂತ. ಅಮೃತ ಅಂತಂದ್ರೆ ಅವು ಮರಣರಹಿತವಾಗಿರ್ತಕ್ಕಂಥವುಗಳು ಅಂತ. ಅಲ್ಲಿ ವಾಯು ಮತ್ತು ಅಂತರಿಕ್ಷ ಇವು ಅಮೃತ ಅನ್ನುವಂತಹದ್ದನ್ನ ಶ್ರುತಿನೇ ನಮಗೆ ಉಪದೇಶ ಮಾಡ್ತಾ ಇದೆ. ನಹಿ ಅಮೃತಸ್ಯ ಉತ್ಪತ್ತಿರುಪಪದ್ಯತೆ. ಅಂದ್ರೆ ಯಾವುದು ಅಮೃತವಾಗಿರ್ತದೋ ಅದಕ್ಕೆ ಉತ್ಪತ್ತಿ ಅನ್ನುವಂತಹದ್ದು ಹೊಂದೋದಿಲ್ಲ ಅಂತ. ಅದು ಉತ್ಪತ್ತಿ ಆಗ್ತದಂತ ಹೇಳಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಅದಕ್ಕಂತಾರ ಅವರು ಅಮೃತಸ್ಯ. ಅಮೃತ ಅಂದ್ರೇನು? ಜನ್ಮರಹಿತವಾಗಿರುವಂತಹದ್ದು ಅಂತ. ಅದಕ್ಕೆ ಉತ್ಪತ್ತಿ ಅನ್ನುವಂತಹದ್ದು ಇರೋದಿಲ್ಲ ಅಂತ. ಮತ್ತೆ ಇನ್ನೊಂದು ಶ್ರುತಿ ಏನ್ ಹೇಳ್ತದ? ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ. ಅಂದ್ರೆ ಇಲ್ಲಿ ಆಕಾಶ ಅನ್ನುವಂತಹದ್ದು ಸರ್ವಗತಃ. ಸರ್ವಗತಃ ಅಂತಂದ್ರೆ ಅದು ವ್ಯಾಪಕವಾಗಿರ್ತಕ್ಕಂತಹದ್ದು ಅಂತ. ಮತ್ತು ನಿತ್ಯ ಅಂತ. ಬ್ರಹ್ಮ ಅನ್ನುವಂತಹದ್ದು ಆಕಾಶದಂತೆ ವ್ಯಾಪಕವೂ ಮತ್ತು ನಿತ್ಯವೂ ಆಗಿದೆ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ಕೊಂಡು ಬಂದದ. ಅಂದ್ರೆ ಇಲ್ಲಿ ಆಕಾಶದಂತೆ ಅಂತ ಹೇಳಿದಾರಲ್ರಲ್ಲಿ. ಆಕಾಶದಂತೆ ಅಂತಂದ್ರೆ ಮತ್ತೆ ಆಕಾಶನು ವ್ಯಾಪಕ ಅಂದಂಗಾಯ್ತು, ನಿತ್ಯ ಅಂದಂಗಾಯ್ತು. ಹಂಗ ಇಲ್ಲಿ ಆತ್ಮನೂ ಕೂಡ, ಪರಮಾತ್ಮನೂ ಕೂಡ ಅವನು ವ್ಯಾಪಕ ಮತ್ತು ನಿತ್ಯ ಆದಂಗಾಯ್ತಲ್ಲ. ಅದಕ್ಕ ಇತ್ತೀಚ ಆಕಾಶೇನ ಬ್ರಹ್ಮ ಸರ್ವಗತತ್ವ ನಿತ್ಯತ್ವಾಭ್ಯಾಂ ಧರ್ಮಾಭ್ಯಾಂ ಉಪಮ್ಯಮಾನಃ ಆಕಾಶಸ್ಯಾಪಿ ತೌ ಧರ್ಮೌ ಸೂಚಯತಿ ಅಂತ. ಇತ್ತೀಚ ಆಕಾಶೇನ ಅಂದ್ರೆ ಆಕಾಶದಿಂದ ಅಂತ. ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಅದು ಸರ್ವಗತತ್ವ ಮತ್ತು ನಿತ್ಯತ್ವ ಅನ್ನುವಂತ ಈ ಎರಡು ಧರ್ಮಗಳಿಂದ ಬ್ರಹ್ಮ ಅನ್ನುವಂತಹದ್ದು ಕೂಡಿಕೊಂಡದು. ಅಲ್ಲಿ ಆಕಾಶದ ಉಪಮಾನವನ್ನ ಕೊಟ್ಟಿದ್ದಾರೆ. ಅಲ್ಲಿ ಆಕಾಶ ಹೆಂಗ ಅದು ಸರ್ವಗತವಾಗೈತಿ ಮತ್ತು ಅದು ನಿತ್ಯ ಅನ್ನುವಂತಹದ್ದಾಗೈತಿ. ಅಂದ್ರೆ ಆ ಧರ್ಮಗಳು ಬ್ರಹ್ಮದಲ್ಲಿನೂ ಅದಾವು, ಆಕಾಶದಲ್ಲಿನೂ ಅದಾವಂತ. ಎರಡು ಧರ್ಮಗಳು, ಸರ್ವಗತತ್ವ ಮತ್ತು ನಿತ್ಯತ್ವ.
ಸರ್ವಗತ ಅಂದ್ರೆ ಎಲ್ಲಾ ಕಡೆ ವ್ಯಾಪಕವಾಗಿರೋದಕ್ಕೆ ಸರ್ವಗತ ಅಂತ ಕರೀತಾರೆ. ಹಾಗೂ ನಿತ್ಯ ಅಂತಂದ್ರೆ ಏನು? ಅಭಾವ ಚತುಷ್ಟಯ ರಹಿತತ್ವಂ ನಿತ್ಯತ್ವಂ. ಯಾವುದರಲ್ಲಿ 4 ಅಭಾವಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ ಅದು ನಿತ್ಯ ಅಂತ ಕರೆಸಿಕೊಳ್ತದೆ. ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ ಅಂತೇಳಿ ಈ 4 ಅಭಾವಗಳನ್ನ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ನಾವು ಹೇಳ್ಬೋದು ಅವನ್ನ. ಯಾಕಂದ್ರೆ ಯಾವುದಕ್ಕೆ ಉತ್ಪತ್ತಿ ಪೂರ್ವದಲ್ಲಿ ಇರುವುದಿಲ್ಲವೋ ಅದಕ್ಕೆ ಪ್ರಾಗಭಾವ ಅಂತ ಕರೀತಾರೆ. ಘಟ ಅದು ಉತ್ಪತ್ತಿ ಪೂರ್ವವಾಗಿ ಇದ್ದಿದ್ದಿಲ್ಲ. ಕುಂಬಾರ ಮಾಡುವಾಗ ಮಣ್ಣು ಐತಿರಿ, ಮಣ್ಣೊಳಗೆ ಘಟ ಐತಿ ಅಂದ್ರೆ ಅದಿಲ್ಲ, ಮಾಡಿದ್ಮೇಲೆ ತೋರ್ತದ. ಮುಂದೊಂದ್ ದಿವ್ಸ ಒಡೆದು ಹೋದ್ಮೇಲೆ ಅವಾಗ ತೋರ್ದಲ್ಲ, ಅದಕ್ಕೆ ಪ್ರಧ್ವಂಸ ಭಾವ ಅಂತ ಕರೀತಾರೆ. ಅದಕ್ಕೆ ಪ್ರಾಗ್ಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ. ಘಟದಲ್ಲಿ ಪಟ ಇಲ್ಲ, ಪಟದಲ್ಲಿ ಘಟ ಇಲ್ಲ. ಅಂದ್ರೆ ಗಡಿಗೆಯೊಳಗ ಬಟ್ಟೆ ಇಲ್ಲ, ಬಟ್ಟೆಯೊಳಗೆ ಗಡಿಗಿಲ್ಲ ಅಂತ. ಇದಕ್ಕೆ ಅನ್ಯೋನ್ಯ ಭಾವ ಅಂತ ಕರೀತಾರೆ. ಇನ್ನು 3 ಕಾಲದಲ್ಲಿ ಯಾವುದು ಅಭಾವ ಆಗೈತೆ ಅದಕ್ಕೆ ಅತ್ಯಂತ ಭಾವ ಅಂತ ಕರೀತಾರೆ. ಅಲ್ಲಿ ಘಟ ಅನ್ನುವಂತಹದ್ದು 3 ಕಾಲದ ವಿಚಾರ ಮಾಡಿ ನೋಡಿದ್ರೆ ಅದು ಇಲ್ಲೇ ಇಲ್ಲ ಅಂತ. ಮೊದಲು ಮಣ್ಣ ಇತ್ತು, ಗಡಿಯಾಗಿ ತೋರುವಾಗಲೂ ಮಣ್ಣ ಅದ, ಒಂದು ಒಡೆದ ಮೇಲೂ ಮಣ್ಣ ಇರ್ತದ. ಆ ಮಣ್ಣು ಅನ್ನೋದು ಒಂದೇ ಸತ್ಯ. ಅಲ್ಲಿ ಘಟ ಅನ್ನುವಂತಹದ್ದು ಅದು ಪುಷಿ ಅಂದ್ರೆ ಸುಳ್ಳು ಅಂತ. ಅದಕ್ಕೆ ಘಟವೇ ಪುಷಿ ಘಟವೇ ನೀನ್ ಘಟದಂತೆ ತೋರಿ ಮೋಹಿಪದಿ ನಂಬೆ ಅಂತ ನಿಜಗಳು ಹೇಳಾರಲ್ರಿ. ಹಂಗ ಇಲ್ಲಿ ನಿತ್ಯ ಅಂತಂದ್ರೆ ಏನು? ಪ್ರಾಗಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಭಾವ. ಈ ಅಭಾವ ಚತುಷ್ಟಯ ರಹಿತವಾದದ್ದ ನಿತ್ಯ ಅಂತ ಕರಿತಾ ಇದ್ದಾರೆ. ಹಿಂಗ ಬ್ರಹ್ಮ ಅನ್ನುವಂತಹದ್ದು ಹೆಂಗ ಸರ್ವಗತ ಮತ್ತು ನಿತ್ಯ ಆಗೈತಿ. ಯಾಕಂದ್ರೆ ಅಲ್ಲಿ ಆಕಾಶದ ಉಪಮಾನ ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಕೊಟ್ಟು ನಮಗ್ ಹೇಳ್ತದ. ಉಪಮಾನ ಆಕಾಶ್ಯಾಪಿ ಅಂದ್ರಲ್ಲಿ ಆಕಾಶದ ಒಂದು ಹೋಲಿಕೆ ಅನ್ನುವಂತಹದ್ದು. ಆ ಬ್ರಹ್ಮದ ಒಂದು ಸರ್ವಗತತ್ವ ನಿತ್ಯತ್ವಗಳಿಗೆ ಆಕಾಶದ ಉಪಮಾನ ಅಂದ್ರೆ ಹೋಲಿಕೆ ಅಂತ. ಆ ಹೋಲಿಕೆಯನ್ನ ಕೊಟ್ಟಿದ್ರಿಂದ ಏನಾಯ್ತು? ಶ್ರುತಿ ಅನ್ನುವಂತಹದ್ದು ತೌ ಧರ್ಮವು ಸೂಚಯತಿ ಅಂದ್ರೆ 2 ಧರ್ಮಗಳನ್ನ ಅಲ್ಲಿ ಸೂಚನಾ ಮಾಡೈತಿ ಅಂತ ಶ್ರುತಿ ಅನ್ನುವಂತಹದ್ದು. ಅಂದ್ರೆ ಆಕಾಶಕ್ಕೂ ಅವು 2 ಧರ್ಮಗಳದಾವು ಅಂತ ಹೇಳ್ತೈತಿ ಅಂತ. ನಚ ತಾದೃಶಸ್ಯ ಉತ್ಪತ್ತಿ ರೂಪಪದ್ಯತೆ. ತಾದೃಶಸ್ಯ ಅಂತಂದ್ರೆ ಅಂಥವುಗಳಿಗೆ ಅಂತ, ಅವುಗಳಿಗೆ ಉತ್ಪತ್ತಿ ಅನ್ನುವಂತಹದ್ದು ಹೊಂದೋದಿಲ್ಲ ಅಂತ. ನಚ ತಾದೃಶಸ್ಯ ಉತ್ಪತ್ತಿ ರೂಪಪದ್ಯತೆ ಅಂದ್ರೆ ಆ 2 ಧರ್ಮಗಳು ಉಳ್ಳಂತವುಗಳು ಅಂತ. ಈಗ ಆಕಾಶನೂ ಕೂಡ ಸರ್ವಗತ ನಿತ್ಯತ್ವವಾಗಿರುವುದರಿಂದ ಅದಕ್ಕೆ ನಾವು ಉತ್ಪತ್ತಿಯನ್ನ ಹೇಳಲಿಕ್ಕೆ ಆಗೋದಿಲ್ಲ, ಉತ್ಪತ್ತಿಯೇ ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತಿನ್ನೂ ಒಂದು ಶ್ರುತಿ ಪ್ರಮಾಣ ಕೊಡ್ತಾರ ಅವರು. ಸ ಯಥಾನಂತಃ ಅಯಮಾಕಾಶಃ ಏವಂ ಅನಂತ ಆತ್ಮ ವೇದಿತವ್ಯಃ. ಇನ್ನೊಂದೇನ್ ಹೇಳಿದ್ರು ಅಂತಂದ್ರೆ ಯಥಾ ಅನಂತಃ ಅಯಂ ಆಕಾಶಃ ಅಂದ್ರೆ ಈ ಆಕಾಶ ಅನ್ನುವಂತಹದ್ದು ಯಥಾ ಅಂದ್ರೆ ಹೇಗೆ, ಅನಂತಹ ಇದು ಅನಂತವಾಗಿದೆಯೋ. ಅಂತ ಅಂದ್ರೆ ನಾಶವುಳ್ಳದ್ದು, ಅನಂತ ಅಂದ್ರೆ ನಾಶರಹಿತವಾಗಿರ್ತಕ್ಕಂಥದ್ದು ಅಂತ. ಹೇಗೆ ಈ ಆಕಾಶ ಅನ್ನುವಂತಹದ್ದು ಅನಂತವಾಗಿದೆಯೋ ಏವಂ ಅನಂತ ಆತ್ಮ ವೇದಿತವ್ಯ, ಹಾಗೆ ಈ ಆತ್ಮನೂ ಕೂಡ ಅನಂತ ಅಂತ ತಿಳ್ಕೋಬೇಕಂತ ಹೇಳ್ತಾರ ಅವ್ರು. ಏವಂ ಅನಂತ ಆತ್ಮ ವೇದಿತವ್ಯ, ಹಾಗೆ ಆತ್ಮನೂ ಕೂಡ ಅನಂತನಾಗಿದ್ದಾನೆ ಅಂತೇಳಿ ಇತೀಚ ಉದಾಹರಣಂ. ಹಿಂಗ ಉದಾಹರಣೆ ಅನ್ನುವಂತಹದ್ದನ್ನ ನಮಗ್ ಶ್ರುತಿ ಕೊಟ್ಟು ಉಪದೇಶ ಮಾಡ್ತಾ ಇದೆ. ಮತ್ತೊಂದು ಶ್ರುತಿ ಹೇಳ್ತಾ ಇದ್ದಾರೆ ಇಲ್ಲಿ ತೈತ್ತಿರೀಯ ಉಪನಿಷತ್ತಿನೊಳಗ. ಆಕಾಶ ಶರೀರಂ ಬ್ರಹ್ಮ ಅಂದ್ರೆ ಈ ಬ್ರಹ್ಮ ಅನ್ನುವಂತಹದ್ದು ಆಕಾಶ ಶರೀರಂ, ಇದು ಆಕಾಶ ಶರೀರ ಉಳ್ಳದ್ದು ಅಂತ. ಬ್ರಹ್ಮ ಆಕಾಶ ಶರೀರ ಉಳ್ಳದ್ದು ಅಂತೇಳಿ ಹೀಗೆ ಉಪದೇಶ ಮಾಡುವುದರಿಂದ ಆಕಾಶಸ್ಯ ಆತ್ಮ, ಆಕಾಶ ಆತ್ಮ. ಮತ್ತಿಲ್ಲಿ ಆಕಾಶವೇ ಆತ್ಮ ಅಂತ ಹೇಳಿ ಹೀಗೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆ. ಆಕಾಶ ಆತ್ಮ ಅಂತ ಹೇಳ್ತು, ಆಕಾಶ ಶರೀರವೇ ಬ್ರಹ್ಮ ಅಂತ ಹೇಳ್ತು. ಅಂದ್ರೆ ಬ್ರಹ್ಮ ಆಕಾಶ ಶರೀರ ಉಳ್ಳದ್ದು ಅಂತ ಹೇಳೈತಿ.
ಮತ್ತು ಆಕಾಶವೇ ಆತ್ಮ ಅಂತ ಹೇಳಿ ಹಿಂಗ ನಮ್ಗೆ ಶ್ರುತಿ ಅನ್ನುವಂತಹದ್ದು ಉಪದೇಶ ಮಾಡುವಂತಹದ್ದಾಗೈತಿ ಅಂತ ಈಗ ಉದಾಹರಣೆಯನ್ನು ಕೊಡ್ತಾ ಇದ್ದಾರಂತ ಅವರು. ಇನ್ನು ನಹಿ ಆಕಾಶಸ್ಯ ಉತ್ಪತ್ತಿ ಮತ್ವೇ ಬ್ರಹ್ಮಣಃ ತೇನ ವಿಶೇಷಣಂ ಸಂಭವತಿ ನೀಲೇನೈವ ಉತ್ಪಲಸ್ಯ. ಇಲ್ಲಿ ಮತ್ತೆ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಆಕಾಶಸ್ಯ ಉತ್ಪತ್ತಿ ಮತ್ವೇ, ಆಕಾಶಕ್ಕ ಉತ್ಪತ್ತಿ ಒಂದ್ ವೇಳೆ ಇದ್ದದ್ದಾದರೆ, ಇಲ್ಲ ಆಕಾಶ ಹುಟ್ಟೈತಿ ಅಂತ ಹೇಳಿ ನೀವು ಹೇಳ್ತೀನಿ ಅಂತಂದ್ರೆ, ಬ್ರಹ್ಮಣಃ ತೇನ ವಿಶೇಷಣಂ ಸಂಭವತಿ, ಅಲ್ಲಿ ನೀಲೇನೈವ ಉತ್ಪಲಸ್ಯ, ಅಲ್ಲಿ ಯಾವ ರೀತಿಯಾಗಿ ನೈದಿಲೆ ಹೂ ಅದನ್ನು ತಿಳ್ಕೊಡೋದು, ಅದು ಕಪ್ಪು ಬಣ್ಣದಂತೆ ಅಂತ ಹೇಳಿ ನೀಲೇನೈವ ಉತ್ಪಲಸ್ಯ ಅಂದ್ರೆ ಆ ನೈದಿಲಿಗೆ ಯಾವ ರೀತಿಯಾಗಿ ಆ ಕಪ್ಪು ಬಣ್ಣದಂತೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಡ್ತಾರಲ್ರಿ, ಹಾಗೆ ಇಲ್ಲಿ ಆಕಾಶಕ್ಕೆ ಉತ್ಪತ್ತಿ ಇದ್ರ ಬ್ರಹ್ಮಕ್ಕೆ ಅದನ್ನು ವಿಶೇಷಣವಾಗಿ ಹೇಳುವುದು ಹೊಂದುವುದಿಲ್ಲ ಅಂತ ಆಕಾಶದ ಉದಾಹರಣೆಯನ್ನ ಕೊಡ್ತಿದ್ದಿಲ್ಲ ಅದು. ಒಂದು ವೇಳೆ ಆಕಾಶಕ್ಕೆ ಉತ್ಪತ್ತಿ ಇದ್ದಿದ್ರೆ ಅಲ್ಲಿ ಆಕಾಶವತ್ ಸರ್ವತಸ್ಯ ನಿತ್ಯ ಅಂತಾಗ್ಲಿ, ಅಥವಾ ಆಕಾಶವೇ ಆತ್ಮ ಅಂತಾಗ್ಲಿ, ಅಥವಾ ಬ್ರಹ್ಮವು ಆಕಾಶವುಳ್ಳದ್ದಂತಾಗಲಿ, ಹಿಂಗಲ್ಲಿ ಆ ವಿಶೇಷಣವನ್ನ ಬ್ರಹ್ಮಕ್ಕ ಆಕಾಶದ ವಿಶೇಷಣವನ್ನ ಕೊಡ್ತಾ ಇದ್ದಿಲ್ಲ ಅಂತ ಹೇಳ್ತಾರ ಅವ್ರು. ಎದರಂತೆ ಅಂದ್ರೆ ನೀಲೋತ್ಪಲೇ ಉತ್ಪಲಸ್ಯ ಅಂದ್ರೆ ನೈದಿಲಿಗೆ ಆ ಕಪ್ಪು ಬಣ್ಣದಂತೆ, ಕಪ್ಪು ಬಣ್ಣ ಅನ್ನುವಂಥದ್ದು ಹೆಂಗ ಅಲ್ಲಿ ವಿಶೇಷಣವನ್ನ ನೈದಿಲಿ ಕೊಡ್ತಾ ಇದ್ದಾರಲ್ಲ, ಹಂಗ ಬ್ರಹ್ಮಕ್ಕ ಈ ಆಕಾಶದ ವಿಶೇಷಣ ಅನ್ನುವಂತಹದ್ದನ್ನ ಅದು ಕೊಡೋದು ಹೊಂದೋದಿಲ್ಲ ಅಂತ ಹೇಳ್ತಾರ ಅವ್ರು. ಅಂದ್ರೆ ಅದು ಆಕಾಶ ಒಂದ್ ವೇಳೆ ಉತ್ಪತ್ತಿ ಉಳ್ಳದ್ದಾಗಿದ್ರ ಅಂತ ಇಲ್ಲಿ ಹೇಳ್ಕೊಂಡ್ ಬಂದ್ರು. ತಸ್ಮಾತ್ ನಿತ್ಯಮೇವ ಆಕಾಶೇನ ಸಾಧಾರಣಂ ಬ್ರಹ್ಮ ಇತಿ ಗಮ್ಯತೆ. ತಸ್ಮಾತ್ ಅಂದ್ರೆ ಆದ್ದರಿಂದ, ನಿತ್ಯಮೇವ ಆಕಾಶೇನ ಅಂದ್ರೆ ಇಲ್ಲಿ ಆಕಾಶ ಅನ್ನುವಂತಹದ್ದು ನಿತ್ಯವಾಗಿರುವುದರಿಂದ ಅಂತ. ನಿತ್ಯವಾದ ಆಕಾಶದೊಂದಿಗೆ ಅಲ್ಲಿ ಸಾಧಾರಣವಾಗಿರ್ತಕ್ಕಂಥ ಬ್ರಹ್ಮ ಅಂತೇಳಿ ನಮಗ ನಿಶ್ಚಯ ಆಗ್ತದ ಅಂತ ಹೇಳ್ತಾರ ಅವರು. ಈ ಬ್ರಹ್ಮ ಅನ್ನುವಂಥದ್ದು ಯಾವಾಗಲೂ ಆಕಾಶಕ್ಕೆ ಸಮಾನ ಐತಿ ಅಂತಿದು. ಸಾಧಾರಣಂ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಇದು ನಿತ್ಯಮೇವ ಆಕಾಶೇನ ಅಂತ ಹೇಳಿದ್ರು. ಅಂದ್ರೆ ಇದು ನಿತ್ಯ ಅಂದ್ರೆ ಯಾವಾಗಲೂ ಅಂತ. ಬ್ರಹ್ಮ ಯಾವಾಗಲೂ ಆಕಾಶಕ್ಕೆ ಇದು ಸಾಧಾರಣಂ ಗಮ್ಯತೆ. ಸಾಧಾರಣ ಅಂತಂದ್ರೆ ಏನು, ಇಲ್ಲಿ ಸಮಾನವಾಗಿದೆ ಅಂತ ನಮ್ಗ ನಿಶ್ಚಯ ಆಗ್ತದ ಅಂತ ಹೇಳಿದ್ರು ಅವರು. ಅಂದ್ರೆ ಇಲ್ಲಿ ಆಕಾಶವು ಮತ್ತು ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಏನದ ಅಂತಂದ್ರೆ ಇದು ಯಾವಾಗಲೂ ಸಮಾನವಾಗಿ ಐತಿ ಅಂತ. ಬ್ರಹ್ಮಕ್ಕೂ ಆಕಾಶಕ್ಕೂ ಸಮಾನ ಅದ ಅಂತ ಹೇಳ್ತಾರ ಅವ್ರು. ಈ ರೀತಿಯಲ್ಲಿ ಯಾರು ಇದು ಏಕದೇಶಿ ಮತ ಇದು. ಆಕಾಶ ಅನ್ನುವಂತಹದ್ದು ನಿತ್ಯ ಅನ್ಲಿಕ್ಕೆ ಇಷ್ಟೆಲ್ಲ ನಮಗ ಶಬ್ದ ಪ್ರಮಾಣಗಳದಾವು, ಶ್ರುತಿ ಪ್ರಮಾಣಗಳದಾವು ಅಂತ ಹೇಳಿ ಹೇಳ್ಕೊಂಡು ಬಂದ್ರು. ಇನ್ನ ಶಾತ್ ಏಕಸ್ಯ ಬ್ರಹ್ಮ ಶಬ್ದವತ್, ಇಲ್ಲಿ ಬ್ರಹ್ಮ ಶಬ್ದದಂತೆ, ಬ್ರಹ್ಮ ಶಬ್ದವತ್ ಅಂದ್ರೆ ಏನು, ಬ್ರಹ್ಮ ಶಬ್ದದಂತೆ ಶಾತ್ ಏಕಸ್ಯ, ಇಲ್ಲಿ ಒಂದೇ ಅನ್ನುವಂತ ಶಬ್ದಕ್ಕ ಎರಡು ರೀತಿಯಾಗಿರ್ತಕ್ಕಂಥ ಪ್ರಯೋಗ ಆಗಬಹುದು ಅಂತ ಹೇಳ್ತಾರೆ. ಬ್ರಹ್ಮ ಶಬ್ದದಂತೆ ಒಂದಕ್ಕನೇ ಇಲ್ಲಿ ಎರಡು ಪ್ರಯೋಗ ಮಾಡಬಹುದು ಅಂತ. ಎರಡು ಬಗೆಯಾಗಿರ್ತಕ್ಕಂಥ ಪ್ರಯೋಗ ಆ ಬ್ರಹ್ಮ ಶಬ್ದದಂತೆ ಒಂದಕ್ಕನೇ ನಾವು ಮಾಡಬಹುದು ಅಂತ ಈ ಆ ಸೂತ್ರದಲ್ಲಿ ಹೇಳಿದ್ರೆ, 5ನೇ ಸೂತ್ರದೊಳಗ. ಈಗ ಅದೇ ಏಕದೇಶಿ ಮತವನ್ನು ಮುಂದುವರಿಸ್ತಾರೆ ಇಲ್ಲಿ. ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಇದಂ ಪದೋತ್ತರಂ ಸೂತ್ರಂ ಶಾದೇತತ್, ಇದಂ ಪದೋತ್ತರ ಸೂತ್ರಂ ಅಂತ ಹೇಳಿದ್ರು. ಈ ಸೂತ್ರ ಅನ್ನುವಂತಹದ್ದು ಅವು ಹಿಂದೆ ಕೆಲವು ಸಂಖ್ಯೆಗಳನ್ನ ಮಾಡಿದ್ರಲ್ಲ, ಅದಕ್ಕ ಉತ್ತರವನ್ನು ಕೊಡ್ತದ ಅಂತ ಈ ಸೂತ್ರ. ಹೇಗೆ ಅಂತಂದ್ರೆ,
ಕಥಂ ಪುನಃ ಏಕಸ್ಯ ಸಂಭೂತ ಶಬ್ದಸ್ಯ ತಸ್ಮಾದ್ವಾ ಏತಸ್ಮಾತ್ ಆತ್ಮನಃ ಸಂಭೂತಃ ಇತ್ಯಸ್ಮಿನ್. ಅಲ್ಲಿ ಕಥಂ ಪುನಃ ಏಕಶ ಸಂಭೂತ ಶಬ್ದಸ್ಯ, ಇಲ್ಲಿ ಆಕ್ಷೇಪನ ಒಂದು ಅಭಿಪ್ರಾಯ ಏನು ಹೀಗೂ ಇರ್ಬೋದು ಅಂತ ಹೇಳ್ತಾನೆ. ಆಕ್ಷೇಪ ಏನ್ ಆಕ್ಷೇಪ ಮಾಡ್ತಾನಂತಂದ್ರೆ ಅವನು ಇಲ್ಲಿ ಸಂಭೂತ ಅನ್ನುವಂತಹದ್ದು ಒಂದು ಶಬ್ದ. ಸಂಭೂತ ಅಂದ್ರೆ ಏನು? ಚೆನ್ನಾಗಿ ಹುಟ್ಟುವುದು ಅಂತ, ಉತ್ಪತ್ತಿಯನ್ನು ಹೇಳುವಂತಹದ್ದು ಅಂತ. ಇಲ್ಲಿ ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಸಂಭೂತಃ ಅಂತೇಳಿ ಅಲ್ಲಿ ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ತದೆ. ಇಲ್ಲಿ ಅಂದ್ರೆ ಆ ಆತ್ಮನಿಂದ ಆಕಾಶ ಅನ್ನುವಂತಹದ್ದು ಉತ್ಪತ್ತಿಯಾಯಿತು ಅಂತ. ತಸ್ಮಾದ್ವಾ ಏತಸ್ಮಾತ್, ಆ ಆತ್ಮನಿಂದ ಈ ಆಕಾಶ ಅನ್ನುವಂತಹದ್ದು ಹುಟ್ಟಿತು ಅಂತ ಹೇಳಿ ಇಲ್ಲೇನು ನಮಗ ಶ್ರುತಿ ಹೇಳ್ತದಲ್ರಿ, ಅಲ್ಲಿ ಹೇಳಿದಾಗ ಅಲ್ಲಿ ಏನಾಯ್ತಲ್ಲಿ ಇತ್ಯಸ್ಮಿನ್ ಅಧಿಕಾರೇ ಅಂದ್ರೆ ಆ ಅಧಿಕರಣದಲ್ಲಿ ಅಂತ. ಆ ತೈತ್ತಿರೋಪನಿಷತ್ನೊಳಗ ಆತ್ಮನಿಂದ ಆಕಾಶ ಅನ್ನುವಂತಹದ್ದು ಉತ್ಪತ್ತಿ ಆಯಿತು ಅಂತ ಹೇಳಿ ಹೇಳುವಂತ ಅಧಿಕರಣದಲ್ಲಿ ಪರೇಶು ತೇಜ ಪ್ರಭೃತಿಷು ಅನುವೃತ್ತಮಾನಸ್ಯ ಮುಖ್ಯತ್ವಂ ಸಂಭವತಿ. ಇಲ್ಲಿ ಆಕಾಶಸ್ಯ ಗೌಣತ್ವಂ ಇತಿ ಅತ ಉತ್ತರಂ ವಕ್ಷ್ಯತೆ ಅಂತ. ಇಲ್ಲಿ ತೇಜ ಪ್ರಭೃತಿಸು ಅನುವೃತ್ತಮಾನಸ್ಯ, ಅಲ್ಲಿ ತೇಜ ಅಂದ್ರೆ ಇಲ್ಲಿ ಅಗ್ನಿ ಎನ್ನುವಂತಹದ್ದು. ಅಲ್ಲಿ ಶ್ರುತಿ ಏನ್ ಹೇಳ್ಕೊಂಡು ಹೋಗ್ಯದ? ಆತ್ಮನಿಂದ ಆಕಾಶ ಉತ್ಪತ್ತಿ ಆಯ್ತು, ಆಕಾಶದಿಂದ ವಾಯು ಉತ್ಪತ್ತಿ ಆಯ್ತು, ವಾಯುವಿನಿಂದ ತೇಜಸ್ ಉತ್ಪತ್ತಿ ಆಯ್ತು ಅಥವಾ ಅಗ್ನಿ ಉತ್ಪತ್ತಿ ಆಯ್ತು ಅಂತ ಹೇಳಿ ಹೀಗೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ಕೊಂಡು ಬಂದದ. ಅಂದ್ರೆ ಆ ಪ್ರಕರಣದಲ್ಲಿ ತೇಜಸ್ಸು ಅನ್ನುವಂತಹದಲ್ಲಿ ಅಲ್ಲಿ ಇದಾಗಿತ್ತಲ್ಲ, ಆ ಹಿಂದಿನ ಶ್ರುತಿಯಲ್ಲಿ ತತ್ತೇಜೈಕ್ಷತ ಅಂತ ಬಂದಿತ್ತಲ್ರಿ ಅಲ್ಲಿ. ಅದು ತೇಜಸ್ಸನ್ನ ಉತ್ಪತ್ತಿ ಮಾಡಬೇಕು ಅಂತ ದೀಕ್ಷಣೆ ಮಾಡ್ತು. ಅದು ಆ ಬ್ರಹ್ಮದಿಂದ ತೇಜಸ್ ಉತ್ಪತ್ತಿ ಆಯ್ತು ಅಂತ ಇನ್ನೊಂದು ಶ್ರುತಿಯಲ್ಲಿ ಹೇಳಿತ್ತಲ್ರಿ ಅಲ್ಲಿ. ಅಲ್ಲಿನೂ ಕೂಡ ಆ ತೇಜಸ್ಸು ಇಲ್ಲಿ ಉತ್ಪತ್ತಿ ಆಗುವಂತದ್ದು ಅಲ್ಲಿ ವೃತ್ತಿಯಾಗಿ ಬಂದದಂತ ಅಲ್ಲಿ. ಅಂದ್ರೆ ಅಲ್ಲಿ ಸಂಭೂತ ಶಬ್ದಕ್ಕ ಇಲ್ಲಿ ಮುಖ್ಯವಾಗಿ ಇದರಲ್ಲಿ ತೇಜಸ್ ಅನ್ನುವಂತದ್ರಲ್ಲಿ ಅದು ಮುಖ್ಯತ್ವದಿಂದ ಆಕಾಶದಲ್ಲಿ ಮಾತ್ರ ಗೌಣತ್ವ ಅನ್ನುವಂತ ಹೆಂಗ್ ಸಂಭವಿಸ್ತದ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಆಕ್ಷೇಪಕನ ಒಂದು ಅಭಿಪ್ರಾಯ ಏನಪ್ಪ ಅಂತಂದ್ರ ತಸ್ಮಾದ್ವಯ ತಸ್ಮಾತ್ ಅನ್ನುವಂತ ಮಂತ್ರ ಅನ್ನುವಂತಹದ್ದು ಆತ್ಮನಿಂದ ಆಕಾಶ ಉತ್ಪತ್ತಿ ಆಯಿತು ಅಂತೇನ್ ಹೇಳ್ತದಲ್ಲ, ಅದನ್ನ ನೀವು ಗೌಣ ಅಂತ ಇಟ್ಟುಕೊಂಡು ಮುಂದಲ್ಲಿ ತತ್ತೇಜ ಐಕ್ಷತ ಅಂದ್ರೇನು, ಅದು ತೇಜಸ್ಸನ್ನ ಸೃಜಿಸಿತು ಅಂತ ಬಂತಲ್ರಿ ಹಿಂದ್ ಮಂತ್ರದಲ್ಲಿ. ಅಲ್ಲಿ ಮಾತ್ರ ಮುಖ್ಯತ್ವವನ್ನ ಹೇಳಿ ಇಲ್ಲಿ ಆಕಾಶದ ಒಂದು ಉತ್ಪತ್ತಿ ಅನ್ನುವಂತಹದ್ದು ಗೌಣ ಅನ್ನುವಂತಹದ್ದು ಇದು ಹೆಂಗ್ ಸಂಭವಿಸ್ತದ ಅಂತೇಳಿ ಇಲ್ಲಿ ಆಕ್ಷೇಪಕಾರ ಈ ರೀತಿಯಾಗಿ ಅನಬಹುದು ಅಂತ. ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅತ ಉತ್ತರಂ ಮುಚ್ಯತೆ ಶಾಚ ಏಕಸ್ಯಾಪಿ ಸಂಭೂತ ಶಬ್ದಸ್ಯ ವಿಷಯ ವಿಶೇಷಣ ವಶಾತ್. ಇಲ್ಲಿ ಆ ಒಂದೇ ಶಬ್ದ ಸಂಭೂತ ಅನ್ನುವಂತಹ ಶಬ್ದ ಅಂದ್ರೆ ಉತ್ಪತ್ತಿ ಅನ್ನುವಂತಹದ್ದು. ಸಂಭೂತ ಅಂದ್ರೆ ಏನು? ಉತ್ಪತ್ತಿ ಅನ್ನುವಂತಹ ಶಬ್ದ. ಏಕಸ್ಯಾಪಿ ಸಂಭೂತ ಶಬ್ದಸ್ಯ, ಇಲ್ಲಿ ಒಂದೇ ಸಂಭೂತ ಅನ್ನುವಂತಹ ಶಬ್ದಕ್ಕಲ್ಲಿ ಶಬ್ದಸ್ಯ ವಿಷಯ ವಿಶೇಷಣ ವಶಾತ್, ಅಲ್ಲಿ ವಿಷಯದ ಒಂದು ವಿಶೇಷಣದಿಂದ ಅಂತ. ವಿಷಯದ ವಿಶೇಷದಿಂದ ಗೌಣೋ ಮುಖ್ಯಶ್ಚ ಪ್ರಯೋಗ, ಅಲ್ಲಿ ಗೌಣ ಪ್ರಯೋಗನು ಮತ್ತು ಮುಖ್ಯ ಪ್ರಯೋಗ ಎರಡೂ ಕೂಡ ಆಗಬಹುದು ಅಂತ. ಹೇಗೆ ಅಂತ ಬ್ರಹ್ಮ ಶಬ್ದವತ್ತು, ಅದು ಬ್ರಹ್ಮ ಶಬ್ದದಂತೆ ಅದು ಗೌಣನೂ ಆಗ್ಬಹುದು ಅಥವಾ ಮುಖ್ಯನೂ ಆಗಬಹುದು ಅಂತ ಇದನ್ನ ವಿವರಣೆ ಕೊಡ್ತಾರೆ. ಇದು ನಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನು ಅದಕ್ಕೆ ಮುಂದಿನ ಭಾಷ್ಯದಿಂದ ನಮಗೆ ಇದು ಸರಿಯಾಗಿ ಅರ್ಥ ಆಕೈತಿ ನೋಡ್ರಿ. ಈಗ ಯಥಾ ಏಕಶ್ಯಾಪಿ ಬ್ರಹ್ಮ ಶಬ್ದಸ್ಯ, ಈಗ ಇಲ್ಲಿ ಒಂದು ಬ್ರಹ್ಮ ಅನ್ನುವಂತದ್ದು ಒಂದು ಶಬ್ದ ಬಂದದ. ಎಲ್ಲಿ ಅಂತಂದ್ರೆ ತೈತ್ತಿರೋಪನಿಷತ್ನಲ್ಲಿ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ,
ಈ ಮಂತ್ರ ಏನ್ ಹೇಳ್ತದ ಅಂತಂದ್ರೆ ತಪಸ್ಸಿನಿಂದ ಬ್ರಹ್ಮವನ್ನ ಜಿಜ್ಞಾಸೆ ಮಾಡು ಅಂತ. ತಪಸ್ಸಿನಿಂದ ಬ್ರಹ್ಮವನ್ನ ತಿಳ್ಕೋ ಅಂತ ಅಲ್ಲಿ ವಿಜಿಜ್ಞಾಸಸ್ಸು ಅಂದ್ರೆ ಇದನ್ನ ಅರಿತುಕೋ ಅಂತ. ಅದು ತಪಸ್ಸಿನಿಂದ ಬ್ರಹ್ಮವನ್ನು ಅರಿತುಕೋ, ತಪೋ ಬ್ರಹ್ಮ. ಯಾಕಂದ್ರೆ ತಪಸ್ಸೇ ಬ್ರಹ್ಮ ಅಂತ ಹೇಳಿ ಈ ಒಂದು ಅಧಿಕರಣದೊಳಗ ಅಲ್ಲಿ ಮುಂದೆ ಹೇಳ್ತಾ ಹೇಳ್ತಾ ಏನ್ ಹೇಳಿದ್ರು ಅಂತಂದ್ರೆ, ಅನ್ನಾದಿಸು ಗೌಣ ಪ್ರಯೋಗ ಆನಂದೇ ಚ ಮುಖ್ಯ. ಅಲ್ಲಿ ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅಂತ ಹೇಳ್ತಾರಲ್ಲಿ. ಅದೇ ಪ್ರಕರಣದೊಳಗ ಅನ್ನವನ್ನ ಬ್ರಹ್ಮ ಅಂತ ತಿಳ್ಕೋ ಅಂತ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತು. ಅದು ನಿಜವಾಗಿ ಅನ್ನ ಅನ್ನುವಂತಹದ್ದು ಬ್ರಹ್ಮ ಆಗ್ತದೇನದು? ಅಲ್ಲ. ಬ್ರಹ್ಮ ಅನ್ನುವಂತಹದ್ದು ನಿಜವಾಗಿ ಅನ್ನ ಅನ್ನುವಂತ ನಿಜವಾಗಿ ಬ್ರಹ್ಮ ಅಲ್ಲ ಅದು. ಆದ್ರೆ ಬ್ರಹ್ಮವನ್ನ ತಿಳಿಯುವುದಕ್ಕ ಅದು ಒಂದು ದ್ವಾರ ಇದ್ದಂಗ ಅಂತ. ಯಾವುದು ಅನ್ನ ಬ್ರಹ್ಮ ಅಂತ ತಿಳ್ಕೊ ಅಂತ ಹೇಳಿದ್ರಲ್ಲ, ಅಲ್ಲಿ ಅನ್ನ ಅನ್ನುವಂತಹದ್ದು ಬ್ರಹ್ಮವನ್ನ ತಿಳ್ಕೊಳ್ಳಿಕ್ಕೆ ದ್ವಾರ ಅನ್ನುವಂತ ಕಾರಣದಿಂದ ಅಲ್ಲಿ ಗೌಣವಾಗಿ ಅಲ್ಲಿ ಬ್ರಹ್ಮ ಶಬ್ದವನ್ನ ಕರೆದಿದ್ದಾರೆ ಅಂತ. ಅಲ್ಲಿ ಅನ್ನವನ್ನ ಬ್ರಹ್ಮ ಅಂತ ತಿಳಿದನು ಅಂತೇಳಿ ಹಿಂಗೇನು ವಾಕ್ಯ ಬಂದೈತಲ್ಲಿ, ಅನ್ನವನ್ನ ಬ್ರಹ್ಮ ಅಂತ ತಿಳ್ಕೊಂಡ ಅಂತಲ್ಲಿ. ಅಂದ್ರೆ ಏನು, ಅಲ್ಲಿ ಬ್ರಹ್ಮ ಅನ್ನುವಂತ ಅನ್ನವೇ ಬ್ರಹ್ಮ ಅನ್ನುವ ಶಬ್ದಕ್ಕೆ ಅಲ್ಲಿ ಬ್ರಹ್ಮ ಶಬ್ದಕ್ಕೆ ಏನರ್ಥ ಅಲ್ಲಿ, ಅದು ಗೌಣವಾಗಿ ಪ್ರಯೋಗ ಮಾಡಿದಾರ ಅಂತ. ಮುಂದೆ ಅದೇ ಪ್ರಕರಣದಲ್ಲಿ ಏನ್ ಹೇಳಿದ್ರು, ಆನಂದೋ ಬ್ರಹ್ಮೇತಿ ವಿಜಾನಾತ್ ಅಂದ್ರೆ ಆನಂದವನ್ನೇ ಬ್ರಹ್ಮ ಅಂತ ತಿಳ್ಕೊಂಡ ಅಂತ. ಆನಂದವನ್ನೇ ಬ್ರಹ್ಮ ಅಂತ ತಿಳ್ಕೊಂಡಾಗ ಅಲ್ಲಿ ಬ್ರಹ್ಮ ಶಬ್ದ ಅನ್ನುವಂಥದ್ದು ಮುಖ್ಯ ಅರ್ಥದೊಳಗೆ ಬಂದದಲ್ಲಿ. ಅಲ್ಲಿ ಅನ್ನ ಅನ್ನುವ ಶಬ್ದದಲ್ಲಿ ಗೌಣಾರ್ಥದೊಳಗ ಅದ, ಆದ್ರೆ ಅದೇ ಆನಂದೋ ಬ್ರಹ್ಮೇತಿ ಅನ್ನುವಂತ ಪ್ರಯೋಗದೊಳಗ ಅಲ್ಲಿ ಬ್ರಹ್ಮ ಶಬ್ದ ಅನ್ನುವಂತಹದ್ದಲ್ಲಿ ಮುಖ್ಯವಾದ ಅರ್ಥದಲ್ಲಿ ಬಂದೈತಿ ಅಂತಲ್ಲಿ. ಯಾಕಂದ್ರೆ ಬ್ರಹ್ಮ ಆನಂದ ಸ್ವರೂಪನ ಅದದು. ಅಂತ ಈ ಪ್ರಕಾರವಾಗಿ ಅಲ್ಲಿ ಒಂದು ಅನ್ನದಲ್ಲಿ ಗೌಣ, ಅದೇ ಇನ್ನೊಂದು ಯಾವುದು ಆನಂದೋ ಬ್ರಹ್ಮೇತಿ ವಿಜಾನತ್ ಅನ್ನುವಲ್ಲಿ ಅಲ್ಲಿ ಆ ಬ್ರಹ್ಮ ಶಬ್ದ ಅನ್ನುವಂತಹದ್ದು ಏನದು ಮುಖ್ಯ ಅಂತ, ಮುಖ್ಯವಾದ ಅರ್ಥದಲ್ಲಿ ಬಂದದ ಅಂತ ಹೇಳ್ತಾರ ಅವರು. ಇತಿಚ ಅಸ್ಮಿನ್ ಅಧಿಕಾರೆ ಅನ್ನಾದಿಸು ಗೌಣ ಪ್ರಯೋಗ ಅಂದ್ರೆ ಅನ್ನಾದಿಗಳಲ್ಲಿ ಗೌಣವಾಗಿರ್ತಕ್ಕಂತ ಒಂದು ಪ್ರಯೋಗ ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಮಾಡ್ಕೊಂಡು ಬಂದದ. ಆನಂದೇಚ ಮುಖ್ಯ, ಅಲ್ಲಿ ಆನಂದದಲ್ಲಿ ಮುಖ್ಯವಾದ ಪ್ರಯೋಗ ಅನ್ನುವಂತಹದ್ದು ನಮಗ ಆಗಿದ್ದು ಕಂಡು ಬರ್ತಾ ಇದೆ ಅಂತ. ಯಥಾಚ ಹೇಗೆ ಅಂತಂದ್ರೆ, ತಪಸ್ಸಿ ಬ್ರಹ್ಮ ವಿಜ್ಞಾನ ಸಾಧನೆ, ಇಲ್ಲಿ ಬ್ರಹ್ಮ ಮತ್ತು ಬ್ರಹ್ಮ ವಿಜ್ಞಾನ ಸಾಧನವಾಗಿರ್ತಕ್ಕಂಥ ತಪಸ್ಸು. ಯಾಕಂದ್ರೆ ನಾವು ತಪಸ್ಸನ್ನ ಮಾಡಿದಾಗ ಬ್ರಹ್ಮಜ್ಞಾನ ಅನ್ನುವಂತಾದಾಗ್ತದ ಅಂತ. ಅಲ್ಲಿ ತಪಸ್ಸಿನಲ್ಲಿ ತಪೋ ಬ್ರಹ್ಮೇತಿ ಅಂತ ಹೇಳ್ತಲ್ರಿ ಅಲ್ಲಿ, ಆ ತಪಸ್ಸಿನಲ್ಲಿ ಬ್ರಹ್ಮ ಶಬ್ದ ಅನ್ನುವಂಥದ್ದಲ್ಲಿ ಗೌಣವಾಗಿ ಬಂದದಲ್ಲಿ. ಯಾಕಂದ್ರೆ ತಪಸ್ಸೇ ಬ್ರಹ್ಮ ಅಲ್ಲ, ಬ್ರಹ್ಮಜ್ಞಾನಕ್ಕ ಅದು ಸಾಧನ. ತಪಸ್ಸು ಬ್ರಹ್ಮತ್ತ ವಿಜ್ಞಾನದಲ್ಲಿ ಸಾಧನವಾಗಿರ್ತಕ್ಕಂಥ ತಪಸ್ಸಿನಲ್ಲಿ ಅಲ್ಲಿ ಬ್ರಹ್ಮ ಶಬ್ದ ಅನ್ನುವಂತಹದ್ದು ಗೌಣ ಅದ. ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮ. ಆ ವಿಜ್ಞೇಯವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಅದು ಮುಖ್ಯವಾಗಿ ಪ್ರಯೋಗ ಆಗೈತಿ ಅಂತ. ಬ್ರಹ್ಮ ಶಬ್ದ ಭಕ್ತ್ಯ ಪ್ರಯುಜ್ಯತೆ ಅಂಜಸಾ ತು ವಿಜ್ಞೇಯೋ ಬ್ರಹ್ಮಣಿ ತದ್ವತ್. ಅಲ್ಲಿ ವಿಜ್ಞೇಯವಾಗಿರ್ತಕ್ಕಂಥ ಬ್ರಹ್ಮದಲ್ಲಿ ಮುಖ್ಯವಾಗಿ ಅದು ಪ್ರಯೋಗ ಆಗೈತಿ. ಆದ್ರೆ ತಪಸ್ಸಿನಲ್ಲಿ ಆ ಬ್ರಹ್ಮ ಶಬ್ದ ಅನ್ನುವಂತಹದ್ದು ಗೌಣವಾಗಿದೆ ಅಂತ ಹೇಳಿ ಈ ರೀತಿನೂ ಕೂಡ ನಾವು ತಿಳ್ಕೋಬಹುದು ಅಂತ ಆಚಾರ್ಯರು ಅದನ್ನ ಹೇಳ್ಕೊಂಡು ಬಂದ್ರು. ಇನ್ನ ಮತ್ತೆ ಮುಂದ ಭಾಷ್ಯದಲ್ಲಿ ಇಲ್ಲಿ ಮತ್ತೆ ಇನ್ನೂ ಆಕ್ಷೇಪಕಾರ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನ. ಇಲ್ಲಿ ಕಥಂ ಪುನಃ ಅನುತ್ಪತ್ತೌ ನಭಸಃ ಏಕಮೇವ ಅದ್ವಿತೀಯಂ ಇತಿ ಇಯಂ ಪ್ರಜ್ಞಾ ಸಮರ್ಥ್ಯತೆ. ನಭಸಃ ಅನುತ್ಪತ್ತೌ, ನಭಸ ಅಂದ್ರೆ ಆಕಾಶ. ಈ ಆಕಾಶ ಅನುತ್ಪತ್ತೌ, ಇದು ಆಕಾಶ ಹುಟ್ಟುವುದಿಲ್ಲ ಅಂತ. ಆಕಾಶ ಅನ್ನುವಂಥದ್ದು ಹುಟ್ಟದೇ ಇರುವಾಗ ಏಕಮೇವ ಅದ್ವಿತೀಯಂ,
ಅತೀಯಂ ಪ್ರಜ್ಞಾ ಸಮರ್ಥ್ಯತೆ ಕಥಂ ಸಮರ್ಥ್ಯತೆ ಹ್ಮ್ ಅಂದ್ರೆ ಆಕಾಶ ಹುಟ್ಟುವುದಿಲ್ಲ ಅಂತ ಆದ ಬಳಿಕ ಇಲ್ಲಿ ಬ್ರಹ್ಮ ಏಕಮೇವ ಅದ್ವಿತೀಯಂ ಅಂತ ಹೇಳಿ ಹ್ಮ್ ನೀವು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೀರಲ್ಲ, ಹ್ಮ್ ನೀವು ಇದನ್ನ ಹೆಂಗ್ ಸಮರ್ಥನೆ ಮಾಡ್ತಾ ಇದ್ದೀರಿ? ಹ್ಮ್ ಯಾಕಂದ್ರೆ ಆಕಾಶ ಉತ್ಪತ್ತಿ ಆಗೋದಿಲ್ಲ ಅಂದ ಮೇಲೆ ಅದು ಒಂದು ಉಳ್ದಂಗ ಆಯ್ತಲ್ರಿ. ಈಗ ಹೌದು. ಆಕಾಶ ಒಂದು, ಬ್ರಹ್ಮ ಅನ್ನುವಂತಹದ್ದು ಒಂದು, ಹ್ಮ್ ಮತ್ತೆ ಅಲ್ಲಿ ದ್ವೈತಾಪತ್ತಿ ಬಂತಲ್ಲ. ಹ್ಮ್ ಮತ್ತೆ ನೀವು ಇಲ್ಲಿ ಎಲ್ಲ ಏಕಮೇವ ಅದ್ವಿತೀಯ ಬ್ರಹ್ಮ ಒಂದೇ, ಅದು ಒಂದೇ ಅನ್ನುವಂತಹದ್ದೇ ನೀವು ಪ್ರತಿಜ್ಞೆ ಮಾಡಿದಿರಲ್ಲ, ಹ್ಮ್ ಆ ಪ್ರತಿಜ್ಞೆ ಅನ್ನುವಂಥದ್ದು ಭಂಗ ಆಗಿ ಹೋಗ್ಬಿಡ್ತೈತಲ್ಲ. ಹ್ಮ್ ಆ ಪ್ರತಿಜ್ಞೆ ಅನ್ನುವಂತಹದ್ದನ್ನು ನೀವು ಹೆಂಗ್ ಸಮರ್ಥನೆ ಮಾಡ್ತಾ ಇದ್ದೀರಿ ಹ್ಮ್ ಅಂತ ಇಲ್ಲಿ ಆಕ್ಷೇಪಕಾರ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದು. ನನು ನಭಸಾ ದ್ವಿತೀಯೇನ ಸದ್ವಿತೀಯಂ ಬ್ರಹ್ಮ ಪ್ರಾಪ್ನೋತಿ. ಹ್ಮ್ ಇಲ್ಲಿ ನನು ಅನ್ನೋದ್ರಿಂದ ಅಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ. ಇಲ್ಲಿ ಹ್ಮ್ ಇಲ್ಲಿ ನಭಸಾ ದ್ವಿತೀಯೇನ ಸದ್ವಿತೀಯಂ, ಇಲ್ಲಿ ಆಕಾಶದೊಂದಿಗೆ, ಹ್ಮ್ ಯಾಕಂದ್ರೆ ಆಕಾಶ ಅನ್ನುವಂತಹದ್ದು ಎರಡನೇದೊಂದು ಇದ್ದಂಗ ಆಯ್ತಲ್ರಿ ಇವಾಗ. ಹೌದು. ಅವಾಗ ಬ್ರಹ್ಮ ಒಂದು ಆಕಾಶ ಒಂದು, ಅಲ್ಲಿ ಅದ್ವಿತೀಯ ಅನ್ನುವಂತಹದ್ದು ಹೋಗ್ಬಿಡುತ್ತೆ ಅಲ್ಲಿ. ಹ್ಮ್ ಮತ್ತೆ ಅಲ್ಲಿ ದ್ವೈತವೇ ಬಂತಲ್ರಿ ಇವಾಗ. ಹ್ಮ್ ಆಕಾಶ ಒಂದು ಬ್ರಹ್ಮ, ಹ್ಮ್ ಯಾಕ ಆಕಾಶಕ್ಕೂ ಉತ್ಪತ್ತಿ ಇಲ್ಲ ಬ್ರಹ್ಮಕ್ಕೂ ಉತ್ಪತ್ತಿ ಇಲ್ಲ, ಹ್ಮ್ ಮತ್ತೆ ಅಲ್ಲಿ ಎರಡು ಆದಂಗ ಆಯ್ತಲ್ಲ. ಹ್ಮ್ ಅದು ಅದ್ವಿತೀಯ ಆಗ್ಲಿಲ್ಲ, ಹ್ಮ್ ಅದು ಸದ್ವಿತೀಯ ಆಯ್ತೇ ಹೊರತು ಅದ್ವಿತೀಯ ಅನ್ನುವಂತಹದ್ದು ಆಗ್ಲಿಲ್ಲ. ಹ್ಮ್ ಕಥಂ ಚ ಬ್ರಹ್ಮಣಿ ವಿದಿತೆ ಸರ್ವಂ ವಿದಿತಂ ಶಾತಿತಿ. ಮತ್ತೆ ನೀವು ಬ್ರಹ್ಮ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನ ತಿಳಿದಂತೆ ಆಗ್ತದ ಅಂತ ಹೇಳ್ತೀರಿ. ಮತ್ತೆ ಇದು ಹೆಂಗ್ ಸಂಭವಿಸ್ತದ ಇದು ಹ್ಮ್ ಅಂತ ಇಲ್ಲಿ ಆಕ್ಷೇಪ ಇವಾಗ. ಹೌದು. ಯಾಕಂದ್ರೆ ಬ್ರಹ್ಮ ಒಂದನ್ನ ತಿಳಿದು ಎಲ್ಲವನ್ನ ತಿಳಿದಂತೆ ಆಯ್ತು ಅಂತಂದಾಗ ಇಲ್ಲಿ ಒಂದು ಆಕಾಶವನ್ನು ಉಳಿತಲ್ಲ ಇವಾಗ ಇಲ್ಲಿ. ಹ್ಮ್ ಮತ್ತೆ ಇಲ್ಲಿ ಆಕಾಶ ಬ್ರಹ್ಮ ಎರಡಾಗ್ಬಿಡ್ತು. ಹೌದು. ನೀವು ಬ್ರಹ್ಮ ಒಂದನ್ನೇ ತಿಳಿದು ಎಲ್ಲ ತಿಳಿದಂತ ಆಯ್ತು ಅನ್ನುವಂಥದ್ದು ಇದು ಹೊಂದುದೇ ಇಲ್ಲಲ್ಲ ಇವಾಗ. ಹ್ಮ್ ಕರೆಕ್ಟ್. ಈಗ ಬ್ರಹ್ಮ ಒಂದೇ ಸತ್ಯ ಆಗಿದ್ರೆ ಹ್ಮ್ ಸರಿ ಹೋಗ್ತಿತ್ತು ಇವಾಗ. ಹ್ಮ್ ಯಾಕಂದ್ರೆ ಇಲ್ಲಿ ಆಕಾಶಕ್ಕೂ ಕೂಡ ಉತ್ಪತ್ತಿ ಇಲ್ಲ. ಹ್ಮ್ ಬ್ರಹ್ಮದಂತೆ ಆಕಾಶವು ಕೂಡ ನಿತ್ಯ ಅದ ಹ್ಮ್ ಮತ್ತು ಅದು ವ್ಯಾಪಕ ಅದ. ಹ್ಮ್ ಬ್ರಹ್ಮ ಒಂದು ವ್ಯಾಪಕ ನಿತ್ಯ, ಹ್ಮ್ ಆಕಾಶ ಒಂದು ವ್ಯಾಪಕ ನಿತ್ಯ ಆಯ್ತು. ಹ್ಮ್ ಮತ್ತೆ ಇಲ್ಲಿ ಎರಡಾಗಿ ಬಿಡ್ತು. ಹೌದು. ನಿಮ್ಮ ಅದ್ವಿತೀಯ ಅನ್ನುವಂತಹದ್ದು ನಿಮ್ಮ ಪ್ರತಿಜ್ಞೆ ಹಾನಿಯಾದಂಗಾಯ್ತು. ಹ್ಮ್ ಮತ್ತು ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಆಗ್ತದ ಅಂತ ಹೇಳಿದ್ರಲ್ಲ, ಆ ಮಾತನ್ನು ಕೂಡ ಇಲ್ಲಿ ಅದನ್ನು ಒಪ್ಪಕ್ಕಾಗೋದಿಲ್ಲ. ಹ್ಮ್ ಯಾಕಂತಂದ್ರೆ ಇದು ಆಕಾಶ ಒಂದು ಉಳ್ದಂಗ ಆಯ್ತಲ್ರಿ ಇವಾಗ ಅಲ್ಲಿ. ಹೌದು ಹೌದು. ಎಲ್ಲವೂ ಬ್ರಹ್ಮದ ಕಾರ್ಯ ಆಗ್ಲಿಲ್ವಲ್ಲ ಅವಾಗ, ಆಕಾಶ ಅನ್ನುವಂಥದ್ದೊಂದು ಉಳಿತಲ್ಲ ಅಂತ ಹ್ಮ್ ಹಿಂಗ ಅವನ ಆಕ್ಷೇಪ ಇಲ್ಲಿ. ಹ್ಮ್ ತದುಚ್ಯತೆ, ಅದಕ್ಕ ಪರಿಹಾರವನ್ನ ಹೇಳ್ತಾ ಇದ್ದಾರೆ ಅವರು. ಏಕಮೇವ ಇತಿ ತಾವತ್ ಸ್ವಕಾರ್ಯಾಪೇಕ್ಷೆಯ ಉಪಪದ್ಯತೆ. ಇಲ್ಲಿ ಏಕಮೇವ ಅನ್ನುವಂತಹದ್ದು, ಏಕಮೇವ ಅಂದ್ರೆ ತಾನೊಂದೇ ಇರುವಂತಹದ್ದು ಅಂತ. ಹ್ಮ್ ಅದು ಸ್ವಕಾರ್ಯಮೇವ ಸ್ವಕಾರ್ಯಾಪೇಕ್ಷೆಯ ಉಪಪದ್ಯತೆ. ಸ್ವ ಅಂದ್ರೆ ತನ್ನ ಹ್ಮ್ ತನ್ನ ಕಾರ್ಯದ ಅಪೇಕ್ಷೆಯಿಂದ ಅದು ಹೊಂದುತ್ತದೆ ಅಂತ ಹೇಳ್ತಾರೆ ಅವರು. ಹ್ಮ್ ಯಾವುದು ಆ ಇಲ್ಲಿ ಹಿಂದೆ ಆಕ್ಷೇಪ ಮಾಡಿದ್ನಲ್ರಿ, ಆಕ್ಷೇಪ ಉತ್ತರ ಕೊಡ್ತಾ ಇದ್ದಾರಲ್ಲಿ. ಹ್ಮ್ ಯಾಕೆ ಒಂದನ್ನು ಅರಿತರೆ ಎಲ್ಲವನ್ನ ಅರಿತಂತೆ ಆಗುವುದು, ಮತ್ತೆ ಅಲ್ಲಿ ಏಕಮೇವ ಅದ್ವಿತೀಯಂ ಅಂತ ಹೇಳಿ ಹೇಳಿದ್ನಲ್ರಿ ಅದು. ಹ್ಮ್ ಅದಕ್ಕೆ ಇಲ್ಲಿ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಇಲ್ಲಿ ಸ್ವಮೇವ ಹ್ಮ್ ಅಂದ್ರೆ ಏನ್ ಹೇಳಿದ್ರಿ ಇಲ್ಲಿ? ಏಕಮೇವ ಇತಿ ತಾವತ್. ಏಕಮೇವ ಅಂತಂದ್ರೆ ಏನು? ಅದು ತಾನು ಒಂದೇ ಆಗಿರ್ತಕ್ಕಂತಹದ್ದು ಅಂತ. ಅದು ಸ್ವಕಾರ್ಯ ಅಪೇಕ್ಷೆ ಉತ್ಪದ್ಯತೆ ಅಂತ. ಹ್ಮ್ ಅದು ತನ್ನ ಒಂದು ಕಾರ್ಯದ ಅಪೇಕ್ಷೆಯಿಂದ ಅದು ಆಗಬಹುದು ಅಂತ. ಹೌದಾ? ಹೇಗೆ ಅಂತಂದ್ರೆ, ಹ್ಮ್ ಯಥಾ ಲೋಕೆ ಕಶ್ಚಿತ್ ಕುಂಭಕಾರ ಕುಲೆ ಪೂರ್ವೇಭ್ಯುಃ ಮೃದ್ದಂಡಚಕ್ರಾದೀನಿ ಚ ಉಪಲಭ್ಯ ಅಪರೇದ್ಯುಶ್ಚ ನಾನಾವಿಧಾನಿ ಆಮತ್ರಾಣಿ ಪ್ರಸಾರಿತಾನಿ ಉಪಲಭ್ಯ ಭೂಯಾತ್ ಮೃದೇವ ಏಕಾಕಿನಿ ಪೂರ್ವೇದ್ಯುಃ ಆಸೀತಿತಿ. ಯಥಾಲೋಕೆ, ಈಗ ಲೋಕದಲ್ಲಿ ಯಾವ ಪ್ರಕಾರವಾಗಿ ಕಶ್ಚಿತ್ ಕುಂಭಕಾರ ಕುಲೆ, ಈಗ ಒಬ್ಬ ಒಂದು ಕುಂಬಾರನ ಮನೆ ಅದಂತ ತಿಳ್ಕೊಡ್ರಿ ಇವಾಗ. ಹ್ಮ್ ಅವನ ಮನೆಯೊಳಗ
ಒಬ್ಬ ಏನ್ ಮಾಡಿದ ಅಂತಂದ್ರೆ ಪೂರ್ವೇದ್ಯುಹು ಅಂದ್ರೆ ನಿನ್ನೆ ದಿವಸ ಏನ್ ಮಾಡಿದವನು ಅಲ್ಲಿ ಮೃದ್ ದಂಡ ಚಕ್ರಾದೀನಿ ಚ ಉಪಲಭ್ಯ. ಅವನ ಮನಿ ಕುಂಬಾರ ಮನಿಗೆ ಹೋಗಿದ್ದ. ಹೋದಾಗ ಅಲ್ಲಿ ಮಣ್ಣಿನ ರಾಶಿ ಇತ್ತಲ್ಲಿ, ಅದನ್ನೆಲ್ಲ ಕಲಿಸಿಟ್ಟಿದ್ದ. ಮತ್ ದಂಡ ಚಕ್ರಾದಿಗಳು ಅಲ್ಲೆಲ್ಲ ಇದ್ದು ಅದನ್ನ ಅವ ನೋಡಿದ. ಮುಂದ ಮರುದಿವ್ಸ ಮತ್ತೆ ಹೋದಲ್ಲಿ ಅಪರೇದ್ಯುಶ್ಚ ನಾನಾ ವಿಧಾನಿ ಆಮತ್ರಾಣಿ ಪ್ರಸಾರಿತಾನಿ ಉಪಲಭ್ಯ ಬ್ರೂಯಾತ್. ಮರುದಿವ್ಸ ಹೋದಾಗ ಏನಾಗಿತ್ತು ಅಂತಂದ್ರೆ ಅಲ್ಲಿ ಅವ ಆ ಮನಿಯೊಳಗೆ ಏನ್ ಕಂಡ ಅಂತಂದ್ರ ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂತ ಮಣ್ಣಿನ ಪಾತ್ರೆಗಳನ್ನು ತಯಾರು ಮಾಡಿ ಇಟ್ಟಿದ್ದವನು. ಮಡಿಕೆ, ಕುಡಿಕೆ, ಮುಚ್ಚಳ, ಹರಿವಿ, ಏನೇನೋ ಎಲ್ಲಾ ಅನೇಕ ವಸ್ತುಗಳನ್ನ ಅವ ಎಲ್ಲ ಹರಡಿ ತಯಾರು ಮಾಡಿ ಎಲ್ಲ ಅಲ್ಲಿ ಇಟ್ಟು ಬಿಟ್ಟಿದ್ದ. ಅದನ್ನ ನೋಡ್ಕೊಂಡು ಇವ ಅಂತ ಇದ್ದಾನ, ಯಾರು ಅವನು ನಿನ್ನೆ ನೋಡಿದ್ನಲ್ರಿ, ನಿನ್ನೆ ಇವು ಏನ್ ಇದ್ದಿದ್ದಿಲ್ಲ, ಇವೆಲ್ಲ ಇವತ್ತು ಹೆಂಗ್ ಬಂದು ಅಂತ. ಮೃದೇವ ಏಕಾಕಿನಿ ಪೂರ್ವೇದ್ಯು ಆಸೀತ್. ನಿನ್ನೆ ಕೇವಲ ಮಣ್ಣು ಮಾತ್ರ ಇತ್ತು, ಆದ್ರೆ ಇವತ್ತು ನೋಡಿದ್ರ ಇವಿಷ್ಟೆಲ್ಲ ಅದಾವು ಅಂತ. ಸಚ ತಯ ಅವಧಾರಣ ಯಾ ಮೃತ್ ಕಾರ್ಯ ಜಾತಮೇವ ಪೂರ್ವೇದ್ಯು ನ ಆಸೀತ್ ಇತಿ ಅಭಿಪ್ರಾಯಾತ್ ನ ದಂಡಚಕ್ರಾದಿ ತದ್ವತ್. ಅಂದ್ರೆ ಅಲ್ಲಿ ಕೇವಲ ಮಣ್ಣು ಒಂದೇ ಇತ್ತು ಅಂತ ಹೇಳ್ತಾನ ಅವನು. ಹಂಗ ಹೇಳಿದ್ರಿಂದ ಏನಾಯ್ತಲ್ಲಿ, ಆ ಮಣ್ಣಿನ ಒಂದು ಕಾರ್ಯ ಸಮೂಹಗಳು ಅವಾಗ ಅವು ಏನು ಇದ್ದಿದ್ದಿಲ್ಲ ಅಂತ. ಅವಾಗ ಕೇವಲ ಮಣ್ಣು ಮಾತ್ರ ಅಲ್ಲಿ ಇತ್ತು ಅಂತಂದಾಗ ಅಲ್ಲಿ ಅವನ ಅಭಿಪ್ರಾಯ ಏನದ ಅಂತಂದ್ರೆ ಅವ ಇದನ್ನು ಇದ್ದು ಅಲ್ರಿ, ಅವು ಯಾವ ಕೋಲಾಗ್ಲಿ ದಂಡ ಅಂದ್ರೆ ಅದೇ ಕೋಲಾಗ್ಲಿ ತಿಗರಿ ಆಗ್ಲಿ ಅವೆಲ್ಲ ಅವು ಇದ್ದು ಅಲ್ರಿ. ಅವ್ ನಿನ್ನೆ ದಿವ್ಸ ನೋಡಿದಾಗ ಅವೆಲ್ಲ ಅದಾವು, ಇವತ್ತಿನ ದಿವ್ಸ ಅವು ಅದಾವು ಅವು. ಆದ್ರೆ ಅಲ್ಲಿ ಪ್ರಯೋಗ ಏನಾಗ್ತೈತಿ, ನಿನ್ನೆ ಏನಪ್ಪ ಮಣ್ಣು ಒಂದೇ ಇತ್ತು, ಇವತ್ತು ನೋಡಿದ್ರೆ ಇಷ್ಟೆಲ್ಲಾ ಮಣ್ಣಿನ ಪಾತ್ರೆಗಳು ಇಷ್ಟೆಲ್ಲ ಅದಾವಲ್ಲ ಅಂಥೇಳಿ ಅವ ಅಂತ ಇದ್ದಾನಲ್ರಿ ಇವಾಗ ಅಲ್ಲಿ. ಅಂದ್ರೆ ಅಲ್ಲಿ ಮಣ್ಣಿನ ಒಂದು ಕಾರ್ಯ ಸಮೂಹ ಮಾತ್ರ ನಿನ್ನಿನ ದಿವಸ ಅಲ್ಲಿ ಇರ್ಲಿಲ್ಲ ಅಂತೇಳಿ ಅವನ ಅಭಿಪ್ರಾಯ ಹೊರತು ಅಲ್ಲಿ ಅಂದ್ರೆ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥದ್ದು ಯಾವುದು, ಆ ಪಾತ್ರೆಗಳು ಅದಾವಲ್ರಿ, ಮಣ್ಣಿನ ಮಾಡಿಟ್ಟಾನಲ್ಲ ಅವ, ನಿನ್ನೆ ಅವು ಇರ್ಲಿಲ್ಲ ಅಂತ ಹೇಳಿ ಅವ ಹೇಳ್ತಾನೆ. ಇವಾಗ ನಿನ್ನೆ ದಿವಸ ಇವೇನು ಇದ್ದಿದ್ದಿಲ್ಲ ಅಂತ ಹೇಳಿ ಅವನ ಅಭಿಪ್ರಾಯ ಆಗೈತಿ, ಹೋದಿಲ್ರಿ ಈಗ ಅಲ್ಲಿ. ಆದ್ರಲ್ಲಿ ಅಲ್ಲಿ ಇರ್ತಕ್ಕಂತ ಒಂದು ದಂಡ ಚಕ್ರ ಅವು ಇರ್ಲಿಲ್ಲ ಅಂತ ಅವನ ಅಭಿಪ್ರಾಯ ಐತಿ ಅಂತ ಅದ್ರಾಗ ಅಲ್ಲಿ. ಅವು ಇದ್ದು ಇಲ್ರಿ, ಅವು ನಿನ್ನೆನು ಇದ್ದು, ಅವು ನಿನ್ನೆನು ಅವು ನೋಡಿದಾನ ಅವನು. ಅವ ಏನಂದ, ನಿನ್ನೆ ದಿವ್ಸ ಏನ್ ಇದ್ದಿದ್ದಿಲ್ಲ, ಇದು ಬರೇ ಮಣ್ಣು ಮಾತ್ರ ಇತ್ತು ಅಂತ ಅವ ಅಂತಾನೀಗ ಅಲ್ಲಿ. ಇವತ್ತು ಅವೆಲ್ಲ ಮಣ್ಣಿನ ಕಾರ್ಯವಾಗಿರ್ತಕ್ಕಂಥ ಎಲ್ಲಾ ಪಾತ್ರೆಗಳನ್ನು ನೋಡಿ ಓಹೋ ನಿನ್ನೆ ಇಲ್ಲಿ ಕೇವಲ ಮಣ್ಣು ಮಾತ್ರ ಇತ್ತು ಅಂತ ಹೇಳಿ ಅವ ಅಂದಾಗ ಅಲ್ಲಿ ದಂಡ ಚಕ್ರ ಮತ್ತೆ ಇವೆಲ್ಲ ಇದ್ದು ಹೋದಿಲ್ರಿ ಅಲ್ಲಿ. ಅವು ಇಲ್ಲ ಅಂತ ಅರ್ಥ ಅಲ್ಲಲ್ರಿ ಈಗ ಅವು. ಅವು ಇದ್ದು ಅಂತನ ಅರ್ಥ ಅಲ್ಲ. ನಿನ್ನೆ ಅವ್ನು ನೋಡ್ಯಾನ, ಅವನು ನೋಡ್ಯಾನವ. ಆದ್ರೆ ಇವತ್ತಿನ ದಿವಸ ಏನನ್ನಕತ್ತಾನ ಬಂದು, ಓ ನಿನ್ನೆ ಕೇವಲ ಮಣ್ಣು ಮಾತ್ರ ಇತ್ತು, ಅವೆಲ್ಲ ಮಣ್ಣಿನ ಪಾತ್ರೆ ಎಲ್ಲ ತಯಾರು ಮಾಡಿ ಇಟ್ಟಿದ್ದವ, ಅವ್ ನಿನ್ನೆ ಇದ್ದಿದ್ದಿಲ್ಲ, ಇವತ್ ನೋಡಿದ್ರೆ ಅದಾವ ಅವು. ನಿನ್ನೆ ಬರೇ ಮಣ್ಣಿನ ಮುದ್ದೆ ಒಂದೇ ಇತ್ತು ಅಂತಂದಾಗ ಅಂದ್ರೆ ಅಲ್ಲಿ ಚಕ್ರ ದಂಡ ಇದ್ದಿದ್ದಿಲ್ಲ ಅಂತ ಅರ್ಥ ಅಲ್ಲದು, ಅವು ಇದ್ದು ಅಂತ. ಅವು ಇದ್ದು ಇಲ್ರವ್, ನಾವು ದೃಷ್ಟಿಯೊಳಗ ಅವು ಇದ್ದು ಅಲ್ರಿ, ಅವು ಅದಾವಲ್ರಿ ಅವು ಇವತ್ತು ಅದಾವು, ನಿನ್ನೇನು ಅದಾವ ಅವು. ಅಲ್ಲಿ ಅವನ ಅಭಿಪ್ರಾಯ ಏನೈತಿ ಅಂತಂದ್ರೆ ಕೋಲು ಅಥವಾ ದಂಡ ಏನದಾವ, ದಂಡ ಅಥವಾ ಚಕ್ರ ಏನದಾವಲ್ಲ ಅವು ಇರ್ಲಿಲ್ಲ ಅಂತ ಹಂಗ ಅವನ ಅಭಿಪ್ರಾಯ ಅಲ್ಲ. ಅಲ್ಲಿ ಏನು ಆ ಮಣ್ಣಿನ ಕಾರ್ಯವಾಗಿರ್ತಕ್ಕಂತ ಅವು ಏನು ಪಾತ್ರೆಗಳದಾವಲ್ರಿ, ಗಡಿಗೆ ಕುಡಿಕೆ ಅವು ಇಲ್ಲ ಅಂತನ ಅದರ ಅಭಿಪ್ರಾಯ ಐತಿ ಹೊರತು ಅಲ್ಲಿ ದಂಡ ಚಕ್ರಾದಿಗಳು ಇರ್ಲಿಲ್ಲ ಅಂತ ಹೇಳಿ ಅವನ ಅಭಿಪ್ರಾಯ ಅಲ್ಲಿ ಇಲ್ಲ ಅಂತ, ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರ ಅವ್ರು. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ ಅದ್ವಿತೀಯ ಶ್ರುತಿ ಅಧಿಷ್ಠಾಂತರಂ ವಾರಯತಿ. ಇಲ್ಲಿ ಅದ್ವಿತೀಯವಾಗಿರ್ತಕ್ಕಂತ ಬ್ರಹ್ಮ ಒಂದೇ ಇತ್ತು ಅಂತೇಳಿ ಶ್ರುತಿ ಏನ್ ಹೇಳ್ತದಲ್ಲ ಇಲ್ಲಿ, ಆ ಶ್ರುತಿ ಅಲ್ಲಿ ಮತ್ತೊಬ್ಬ ಅಧಿಷ್ಠಾತೃ ಇರ್ಲಿಲ್ಲ ಅಂತ. ಎಲ್ಲಿ ಅದು ಸೃಷ್ಟಿ ಪೂರ್ವದೊಳಗ
ಅಲ್ಲಿ ಅಧಿಷ್ಠಾತೃವಾಗಿರ್ತಕ್ಕಂಥ ಬ್ರಹ್ಮವಸ್ತು ಅನ್ನುವಂತಹದ್ದು ಹ್ಮ್ ಅದರ ಹೊರತಾಗಿ ಮತ್ತೇನು ಇದ್ದಿದ್ದಿಲ್ಲ ಅಂತ ಅಲ್ಲಿ. ಹ್ಮ್ ಹ ಅದಕ್ಕಂದ್ರು ನೈವಂ ಬ್ರಹ್ಮಣಃ ಯಥಾ ಮೃದಃ ಅದ್ರ ನೈವಂ ಬ್ರಹ್ಮಣಃ ಜಗತ್ ಪ್ರಕೃತೇಃ ಅನ್ಯಃ ಅಧಿಷ್ಠಾತ ಅಸ್ತಿ ಇತಿ. ಹ್ಮ್ ಅಂದ್ರೆ ಆ ದೃಷ್ಟಾಂತದಂತೆ ಇಲ್ಲಿ ಹ್ಮ್ ಅನ್ಯಃ ಅಧಿಷ್ಠಾತ್ರ ಅಸ್ತಿ ಇತಿ. ಹ್ಮ್ ಅಂದ್ರೆ ಜಗತ್ ಉತ್ಪತ್ತಿ ಪೂರ್ವದೊಳಗ ಹ್ಮ್ ಅಲ್ಲಿ ಆ ಬ್ರಹ್ಮದ ಹೊರತಾಗಿ ಮತ್ತೊಂದು ಅಧಿಷ್ಠಾತೃ ಹ್ಮ್ ಅಲ್ಲಿ ಇಲ್ಲ ಅಂತೇಳಿ ಹೇಳ್ತದ. ಹ್ಮ್ ನಚ ನವಸಾಪಿ ದ್ವಿತೀಯೇನ ಸದ್ವಿತೀಯಂ ಬ್ರಹ್ಮ ಪ್ರಸಜ್ಯತೆ. ಹ್ಮ್ ಅಂದ್ರ ಅವಾಗ ಆ ಆಕಾಶ ಇಲ್ಲ ಅಂತ ಅರ್ಥ ಅಲ್ಲ. ಹ್ಮ್ ಅಂದ್ರಲ್ಲಿ ಆಕಾಶನೂ ಕೂಡ ಇದೆ ಅಂತಲ್ಲಿ. ಹೌದು ಹೆಂಗ ನಿನ್ನೆ ದಿವಸವ ನೋಡಿದಾಗ ಮಣ್ಣು ಮುದ್ದೆ ಒಂದೇ ಇತ್ತು ಅಂತಂದಾಗ ಹ್ಮ್ ಅಲ್ಲಿ ಚಕ್ರದಂಡಾದಿಗಳು ಹೆಂಗಿದ್ದುವೋ ಹ್ಮ್ ಹಂಗ ಸೃಷ್ಟಿ ಪೂರ್ವದಲ್ಲಿ ಬ್ರಹ್ಮ ಒಂದೇ ಇತ್ತು ಅಂತಂದ್ರೇನು, ಹ್ಮ್ ಆ ಬ್ರಹ್ಮ ಒಂದೇ ಅಂದ್ರೇನು ಅಲ್ಲಿ ಆಕಾಶನು ಇತ್ತು ಅಂತಾನೆ ಅರ್ಥ ಅಲ್ಲಿ. ಹೌದು ಅದನ್ನ ಅಧಿಷ್ಠಾತೃವಾಗಿರ್ತಕ್ಕಂಥದ್ದು ಮತ್ತೊಂದು ಇದ್ದಿದ್ದಿಲ್ಲ. ಹ್ಮ್ ಬ್ರಹ್ಮ ಅಧಿಷ್ಠಾತೃ ಅದು. ಹ್ಮ್ ಅಲ್ಲಿ ಮಣ್ಣು ಅನ್ನುವಂತಹದ್ದು ಹೆಂಗ್ ಐತಲ್ಲ ಅಲ್ಲಿ ಹ್ಮ್ ಹಂಗ ಅಧಿಷ್ಠಾತೃ ಸೃಷ್ಟಿ ಪೂರ್ವದಲ್ಲಿ ಅಧಿಷ್ಠಾತೃವಾಗಿರ್ತಕ್ಕಂಥ ಬ್ರಹ್ಮ ಒಂದೇ ಇತ್ತು ಅಂತನ್ನೋದ್ರಿಂದ ಅಲ್ಲಿ ಹೆಂಗ ಚಕ್ರದಂಡಾದಿಗಳು ಇದ್ದದ್ದು ಹೆಂಗ ಅಲ್ಲಿ ಪ್ರತ್ಯಕ್ಷ ಐತಲ್ಲ ಹಂಗ ಆಕಾಶವು ಕೂಡ ಅಲ್ಲಿ ಇತ್ತು ಅಂತ. ಹೌದು ಈ ರೀತಿಯಾಗಿ ಅಲ್ಲಿ ಅದು ದೃಷ್ಟಾಂತ ಕೊಟ್ಟು ಅವನಲ್ಲಿ ತಿಳಿಸ್ತಾ ಇದ್ದಾನೆ ಈಗ. ಯಾಕಂದ್ರೆ ಅಲ್ಲಿ ಪಾತ್ರೆಗಳು ಅಲ್ಲಿ ತಯಾರಾಗಬೇಕಾದ್ರ ಅದಕ್ಕೆ ಮಣ್ಣು ಅದು ಉಪಾದಾನ ಕಾರಣ ಆಗೈತಲ್ರ ಅದು. ಹೌದು ಅಲ್ಲಿ ಕುಂಬಾರ ಅಧಿಷ್ಠಾತೃ ಆಗಿ ಹೆಂಗ ಅಲ್ಲಿ ಕಂಡು ಬರ್ತಾ ಇದ್ದಾನಲ್ರಿ ನಮಗೆ ಇವಾಗ ಅಲ್ಲಿ. ಕರೆಕ್ಟ್ ಯಾಕಂದ್ರೆ ಕುಂಬಾರನೇ ಅವೆಲ್ಲ ಮಾಡಿದಾನವ. ಅಲ್ಲಿ ಮಣ್ಣು ಒಂದೇ ಐತಿ ಅಂತ ನಾವ್ ಅಲ್ಲಿ ಹಂಗೇನ್ ಅರ್ಥ ಅಲ್ಲಲ್ಲ. ಮಣ್ಣು ಐತಿ ಅಲ್ಲಿ ಕುಂಬಾರನು ಅದಾನ ಅಂತ ಅಲ್ಲಿ. ಹೌದು ಆ ಅವೆಲ್ಲ ಮಣ್ಣಿನ ಗಡಿಗೆ ಕುಡಿಕೆ ಎಲ್ಲ ಇವೆಲ್ಲ ತಯಾರಾಗಬೇಕಾದ್ರ ಅಲ್ಲಿ ಮಣ್ಣು ಅನ್ನುವಂಥದ್ದು ಅಲ್ಲಿ ಉಪಾದಾನ ಕಾರಣ. ಮತ್ತ ಅದನ್ನ ನಿಮಿತ್ತ ಕಾರಣ ಯಾರು? ಕುಂಬಾರ ಅಂತ. ಮತ್ ಕುಂಬಾರನೇ ಅದನ್ನೆಲ್ಲ ತಯಾರು ಮಾಡ್ಯಾನಲ್ರಿ ಈಗ. ಈಗ ಅವನೇ ಅಧಿಷ್ಠಾತೃ ಅಂತಲ್ಲಿ. ಹಂಗ ಈ ಜಗತ್ತನ್ನುವಂತಹದ್ದು ಏನದಲ್ಲ ಇದಕ್ಕೆ ಉಪಾದಾನ ಕಾರಣ ಯಾವುದು? ಬ್ರಹ್ಮ. ಮತ್ ಇದಕ್ಕೆ ಅಧಿಷ್ಠಾತೃ ಯಾರು ಅಂತಂದ್ರೆ ಬ್ರಹ್ಮನೇ ಅಂತಲ್ಲಿ. ಆದ್ರೆ ಇಲ್ಲಿ ಆಕಾಶ ಅನ್ನುವಂತ ಇಲ್ಲಿ ಮತ್ತೊಂದು ವಸ್ತು ಅನ್ನುವಂತಹದ್ದು ಅಲ್ಲಿ ಇಲ್ಲ ಅಂತ ಅಲ್ಲಿ ಶ್ರುತಿ ಅಭಿಪ್ರಾಯ ಇಲ್ಲ. ಅದು ಇತ್ತು ಅಂತನೇ ಇಲ್ಲಿ. ಆದ್ರಿಂದ ಇಲ್ಲಿ ಬ್ರಹ್ಮ ಸದ್ವಿತೀಯ ಅಂತೇನೋ ಇಲ್ಲಿ ಬರುವಂತ ಪ್ರಶ್ನೆ ಬರಂಗಿಲ್ಲ ಅಂತ ಹೇಳ್ತಾರ ಅವರು. ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಒಂದು, ಆಮೇಲೆ ಆಕಾಶ ಅನ್ನುವಂತಹದ್ದು ಒಂದು ಅಂತ ಹೇಳಿ ಇಲ್ಲಿ ಬ್ರಹ್ಮ ಅದ್ವಿತೀಯ ಅಂತ ನೀವು ಹೇಳುವಂತ ಶ್ರುತಿಗೆ ಬಾಧೆ ಬರ್ತಂತ ಹೇಳಿದ್ರಲ್ಲ, ಅಂತ ಏನ್ ಪ್ರಸಂಗ ಬರ್ಲಂತಾರ ಅವ್ರು. ಯಾಕಂದ್ರೆ ಆ ಆಕಾಶ ಅನ್ನುವಂತಹದ್ದು ಎರಡನೇ ವಸ್ತು, ಅದು ಸದ್ವಿತೀಯ ಬ್ರಹ್ಮ ಅಂತೇಳಿ ಈ ರೀತಿಯಾಗಿ ಯಾವ ದೋಷ ಅನ್ನುವಂತಹದ್ದಲ್ಲಿ ಬರೋದಿಲ್ಲ ಅಂತ. ಅಲ್ಲಿ ಯಾವ ರೀತಿಯಾಗಿ ಅಧಿಷ್ಠಾತೃವಾಗಿರ್ತಕ್ಕಂಥ ಕುಂಬಾರ ಮತ್ತು ಅಲ್ಲಿ ಮಣ್ಣು ಅನ್ನುವಂತಹದ್ದು ಯಾವ ರೀತಿಯಾಗಿ ಅಲ್ಲಿ ಇತ್ತೋ ಹಾಗೆ ಇಲ್ಲಿ ಬ್ರಹ್ಮ ಸೃಷ್ಟಿ ಪೂರ್ವದೊಳಗ ಬ್ರಹ್ಮ ಒಂದೇ ಇತ್ತು ಅಂತಂದ್ರೇನಲ್ಲಿ ಅದು ಅಧಿಷ್ಠಾತೃವಾಗಿರ್ತಕ್ಕಂಥ ಬ್ರಹ್ಮಕ್ಕಿಂತಲೂ ಮತ್ತೊಂದಿಲ್ಲ ಅಂತ ಅಲ್ಲಿ ಹೇಳಿದಾಗ ಅಲ್ಲಿ ಆಕಾಶ ಇಲ್ಲ ಅಂತ ಹಿಂಗ ಅರ್ಥ ಮಾಡ್ಬೇಡ್ರಿ. ಆಕಾಶವು ಇತ್ತು ಅಂತ. ಹಂಗ ಮಣ್ಣು ಒಂದೇ ಇತ್ತು ಅಂತಂದಾಗ ಅಲ್ಲಿ ಚಕ್ರ ದಂಡಾದಿಗಳು ಹೆಂಗಿದ್ದು ಅವಾಗ ಹಂಗ ಇಲ್ಲಿ ಸೃಷ್ಟಿ ಪೂರ್ವದೊಳಗ ಬ್ರಹ್ಮ ಒಂದೇ ಇತ್ತು ಅಂದ್ರೇನು ಅಲ್ಲಿ ಆಕಾಶನು ಇತ್ತು ಅಂತಾನೆ ಅಲ್ಲಿ ಅರ್ಥ ಅಂತ ಹೇಳಿ. ಆದ್ರಿಂದ ಇಲ್ಲಿ ಬ್ರಹ್ಮ ಸದ್ವಿತಿ ಅನ್ನುವಂತಹದ್ದು ಅಲ್ಲಿ ಆ ಪ್ರಸಕ್ತಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಅರ್ಥ ಆಯ್ತಲ್ರಿ ಇಲ್ಲಿ. ಅಲ್ಲಿ ಬ್ರಹ್ಮಕ್ಕ ಮತ್ತೊಬ್ಬ ಅಧಿಷ್ಠಾತೃ ಇಲ್ಲ ಅಂತಂದಾಗ ಅಂದ್ರೆ ಈ ಜಗತ್ತಿಗೆ ಯಾವುದು ಉಪಾದಾನ ಕಾರಣ ಯಾವುದು? ಬ್ರಹ್ಮ. ಆ ಬ್ರಹ್ಮಕ್ಕೆ ಮತ್ತೊಂದು ಅಧಿಷ್ಠಾತೃ ಇದ್ದಿದ್ದಿಲ್ಲ ಅಂತ. ಯಾವಾಗ? ಸೃಷ್ಟಿ ಪೂರ್ವದೊಳಗ. ಹೆಂಗಲ್ಲಿ ಕುಂಬಾರನ ಅಧಿಷ್ಠಾತೃವಾಗಿ ನಮಗ ಗಡಿಗೆ ಮಾಡಕ್ ಕಂಡು ಬರ್ತಾನೆ ಈಗ ಅಲ್ಲಿ.
ಆ ಗಡಿಗೆ ಮಾಡುವಂತ ಅಧಿಷ್ಠಾತೃ ಯಾರು ಅಂತಂದ್ರೆ ಕುಂಬಾರಣ ಅಂತಲ್ಲಿ. ಹ್ಮ್ ಆ ಮಣ್ಣು ಅನ್ನುವಂಥದ್ದಿತ್ತಲ್ಲಿ. ಹ್ಮ್ ಮಣ್ಣು ಒಂದೇ ಇತ್ತು ಅಂತಂದ್ರೆ ಅಲ್ಲಿ ಕುಂಬಾರ ಇದ್ನಂತ ಅರ್ಥ ಆಕೈತಲ್ರಿ ಈಗ ಅಲ್ಲಿ. ಹೌದು. ಹಂಗ ಇಲ್ಲಿ ಆ ಈ ಜಗತ್ತಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಅಲ್ಲಿ ಬ್ರಹ್ಮ ವಸ್ತು ಅದು ಒಂದೇ ಇತ್ತು ಅಂದ್ರೆ ಅಧಿಷ್ಠಾತೃ ಅನ್ನುವಂಥದ್ದಿತ್ತು ಅಂತಂದಾಗ ಅಲ್ಲಿ ಆಕಾಶ ಅನ್ನುವಂತ ಎರಡನೇ ವಸ್ತು ಅಲ್ಲಿ ಹ್ಮ್ ಅದು ಅದು ಇಲ್ಲ ಅಂತ ಅರ್ಥ ಅಲ್ಲ. ಅಲ್ಲ ಅದು ಇದ್ರೂ ಕೂಡ ಅಲ್ಲಿ ಏನು ಬ್ರಹ್ಮ ಅದು ಸದ್ವಿತಿ ಅಂತೇನು ಈ ರೀತಿಯಾಗಿ ನಮಗ ಅಲ್ಲಿ ದೋಷ ಬರಂಗಿಲ್ಲ ಅಂತ. ಹೌದು. ಹಾ ಅಂತ ಇಷ್ಟು ಈ ರೀತಿಯಾಗಿ ಹೇಳ್ಕೊಂಡು ಬಂದ್ರು. ಹ್ಮ್ ಇನ್ನ ಅದನ್ನೇ ಮತ್ತು ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ನ ಚ ನಭಸಾಪಿ ದ್ವಿತೀಯೇನ ಸದ್ವಿತೀಯಂ ಬ್ರಹ್ಮ ಪ್ರಸಜ್ಯತೆ. ಅಂದ್ರೆ ನಭಸಾ ದ್ವಿತೀಯೇನ ಸದ್ವಿತೀಯಂ ಬ್ರಹ್ಮ ನಚ ಪ್ರಸಜ್ಯತೆ ಅಂತ. ಹ್ಮ್ ಇಲ್ಲಿ ಎರಡನೇದಾಗಿರ್ತಕ್ಕಂಥ ಆಕಾಶದೊಂದಿಗೆ ಬ್ರಹ್ಮ ಅನ್ನುವಂಥದ್ದು ಸದ್ವಿತೀಯ ಅನ್ನುವಂಥದ್ದು ಅಲ್ಲಿ ಪ್ರಸಕ್ತವಾಗುವುದಿಲ್ಲ ಅಂತ ಹೇಳಿದ್ರು. ಹ್ಮ್ ಇನ್ನ ಲಕ್ಷಣ ಅನ್ಯತ್ವ ನಿಮಿತ್ತಂ ಹಿ ನಾನಾತ್ವಂ. ಹ್ಮ್ ಇಲ್ಲಿ ಲಕ್ಷಣಗಳು ಭಿನ್ನ ಭಿನ್ನ ಆದಾಗ ಅಲ್ಲಿ ನಾನತ್ವ ಅನ್ನುವಂಥದ್ದು ಬರ್ತದೆ. ಹ್ಮ್ ಈಗ ಆಕಾಶದೊಂದು ಲಕ್ಷಣ ಬೇರೆ, ಹ್ಮ್ ಬ್ರಹ್ಮದೊಂದು ಲಕ್ಷಣ ಬೇರೆ ಹ್ಮ್ ಅಂತಂದಾಗ ಅಲ್ಲಿ ಎರಡು ವಸ್ತುಗಳು ಆಗ್ತಾವಲ್ಲಿ. ಹೌದಿಲ್ರಿ? ಈಗ ಅಲ್ಲಿ ಹೌದು ಹೌದು. ಲಕ್ಷಣಗಳು ಬೇರೆ ಬೇರೆ ಆದಾಗ ಅಲ್ಲಿ ನಾನತ್ವ ಅನ್ನುವಂಥದ್ದು ಬರ್ತದ. ಬ್ರಹ್ಮ ಬೇರೆ ಆಕಾಶ ಬೇರೆ ಅಂತೇಳಿ ಹ್ಮ್ ಹಿಂಗಲ್ಲಿ ನಾನತ್ವ ಉಂಟಾಗ್ತದ. ಅಂದ್ರೆ ಬೇರೆ ಲಕ್ಷಣ ಉಳ್ಳದ್ದಾಗಿದ್ರ ಹೌದು. ಬ್ರಹ್ಮದ ಲಕ್ಷಣಗಳು ಬೇರೆ, ಹ್ಮ್ ಆಕಾಶ ಲಕ್ಷಣಗಳು ಬೇರೆ ಬೇರೆ ಆಗಿದ್ರ ಹ್ಮ್ ಅವಾಗ ಅಲ್ಲಿ ನಾನತ್ವ ಅಂತ ಹೇಳ್ಬೋದಾಗಿತ್ತು. ಹ್ಮ್ ಆದ್ರೆ ಏನೈತಿ ಅಂತಂದ್ರೆ ಇಲ್ಲಿ ನಚ ಪ್ರಾಗುತ್ಪತ್ತೇ ಬ್ರಹ್ಮನಭಸೋ ಲಕ್ಷಣ ಅನ್ಯತ್ವಂ ಅಸ್ತಿ. ಅಂದ್ರೆ ಸೃಷ್ಟಿ ಪೂರ್ವದೊಳಗ ಹ್ಮ್ ಈ ಬ್ರಹ್ಮ ಮತ್ತು ಆಕಾಶ ಹ್ಮ್ ಇವುಗಳಲ್ಲಿ ಅಂದ್ರೆ ಈ ಬ್ರಹ್ಮ ಮತ್ತು ಆಕಾಶ ಇವರಲ್ಲಿ ಲಕ್ಷಣ ಅನ್ನುವಂತಹದ್ದು ಬೇರೆ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಅಲ್ಲಿ ಬ್ರಹ್ಮದ ಏನ್ ಲಕ್ಷಣ ಐತಿ ಅದಕ್ಕೆ ಆಕಾಶದಲ್ಲಿಯೂ ಕೂಡ ಅದೇ ಲಕ್ಷಣ ಐತಿ. ಹೌದು. ಆದ್ದರಿಂದ ಲಕ್ಷಣ ಭೇದ ಅನ್ನುವಂತಹದ್ದೇ ಇಲ್ಲ ಅಂತ ಸೃಷ್ಟಿ ಪೂರ್ವದೊಳಗ. ಹ್ಮ್ ಈಗ ಉದಾಹರಣೆ ಕೊಡ್ತಾರ ಅವರು. ಕ್ಷೀರೋದಕಯೋರಿವ ಸಂಸೃಷ್ಟಯೋ ವ್ಯಾಪಿತ್ವ ಅಮೂರ್ತತ್ವಾದಿ ಧರ್ಮ ಸಾಮಾನ್ಯಾತ್. ಈಗ ಹಾಲಿನಿಂದ ತುಂಬಿರ್ತಕ್ಕಂತ ಒಂದು ಗಡಿಗೆ ಅನ್ನುವಂತಹದ್ದು ಅಂತ ತಿಳ್ಕೊಡ್ರಿ. ಇವಾಗ ಹ್ಮ್ ಒಂದು ಗಡಿಗೆಯೊಳಗ ಹಾಲು ತುಂಬಿಟ್ಟಿದಾರ ಅದ್ರಾಗ. ಹ್ಮ್ ಅದರಂಗ ಅವು ಎರಡೂ ಏಕಾಗಿಬಿಟ್ಟಾವ. ಇವಾಗ ಹ್ಮ್ ಹಾಲು ನೀರುಗಳು ಹೆಂಗ್ ಏಕಾಗಿ ಬೆರ್ತಕೊಂಡಿದಾವಲ್ಲ ಅವು ಎರಡನ್ನೂ ಕೂಡ ಏನಾಗಿದಾವೆ ಒಂದೇ ಆಗಿ ತೋರಕತ್ತಾವಿಲ್ರಿ. ಇವಾಗ ಹಾಲು ನೀರು ಕೂಡಿದಾಗ ಹ್ಮ್ ಇಲ್ಲಿ ಹಾಲು ಬೇರೆ ನೀರ್ ಬೇರೆ ಅಂತೇವನ್ರಿ ನಾವು. ಇಲ್ಲಿ ಇಲ್ಲ ಇಲ್ಲ. ಹಾಲು ನೀರು ಎರಡು ಅಭೇದಾಗಿ ಹೋಗ್ಬಿಟ್ಟಿದಾವ ಇವಾಗ. ಹ್ಮ್ ಹಂಗ ಬ್ರಹ್ಮ ಮತ್ತು ಆಕಾಶ ಎರಡು ಅಭೇದ ಆಗಿಬಿಟ್ಟಿದಾವ ಇವಾಗ. ಹ್ಮ್ ಮತ್ತಲ್ಲಿ ಲಕ್ಷಣ ಬೇರೆ ಬೇರೆ ಆಗಂಗೇ ಇಲ್ಲ. ಹ್ಮ್ ಯಾಕಂದ್ರೆ ಅಲ್ಲಿ ವ್ಯಾಪಿತ್ವ ಅನ್ನುವಂತಹದ್ದು ಅಮೃತತ್ವ ಅನ್ನುವಂತಹದ್ದು ಈ ಧರ್ಮಗಳು ಆಕಾಶಕ್ಕೂ ಮತ್ತು ಬ್ರಹ್ಮನಲ್ಲಿ ಎರಡು ಸಮಾನವಾಗಿ ಕಾಣ್ತಾ ಇದ್ದಾವಂತ. ಹೌದು. ಹೇಗೆ ಅಂತಂದ್ರೆ ಕ್ಷೀರೋದಕ ಇವರಿವ ಅಂತ ಹೇಳಿದ್ರು ಅವರು. ಹ್ಮ್ ಹಾಲು ಮತ್ತು ನೀರುಗಳು ಎರಡೂ ಬೆರಿಕೆಯಾದಾಗ ಎರಡೂ ಕೂಡಿಕೊಂಡಾಗ ಹ್ಮ್ ಅಲ್ಲಿ ಯಾವ ರೀತಿಯಾಗಿ ಭೇದ ಅನ್ನುವಂಥದ್ದು ತೋರುವುದಿಲ್ಲವೋ ಹ್ಮ್ ಹಾಗೆ ಇಲ್ಲಿ ವ್ಯಾಪಿತ್ವ ಮತ್ತು ಅಮೂರ್ತತ್ವ. ಹ್ಮ್ ವ್ಯಾಪಿತ್ವ ಅಂದ್ರೆ ವ್ಯಾಪಕವಾಗಿರ್ತಕ್ಕಂಥದ್ದು. ಹ್ಮ್ ಅಮೂರ್ತತ್ವ ಅಂದ್ರೇನು ಅದು ಪರಿಚ್ಛಿನ್ನವಾಗಿ ತೋರದೇ ಇರುವಂತಹದ್ದು. ಹ್ಮ್ ಅಮೂರ್ತ ಅಂತಂದ್ರೆ ಈ ಕಣ್ಣಿಗೆ ಕಾಣದೇ ಇರುವಂತಹದ್ದು. ಈಗ ಕೆಲವು ಇವು ಗಡಿಗೆ ಎಲ್ಲ ನಮ್ಮ ಕಣ್ಣಿಗೆ ಅಮೂರ್ತ ಪದಾರ್ಥಗಳು ಅಂತ. ಹ್ಮ್ ಯಾವ ಕಣ್ಣಿಗೆ ಕಾಣಿಸ್ತಾವಲ್ಲ ಅವೆಲ್ಲ ಮೂರ್ತ ಅಂತ ಹೇಳಿಸ್ಕೊಳ್ತಾವ. ಹ್ಮ್ ಯಾವ್ದು ನಮ್ಗೆ ಯಾವ ಇಂದ್ರಿಯ ಗೋಚರ ಆಗೋದಿಲ್ಲ ಅದಕ್ಕೆ ಅಮೂರ್ತ ಅಂತ ಕರೀತಾರ. ಹ್ಮ್ ಹಂಗಿಲ್ಲಿ ಆಕಾಶ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಹ್ಮ್ ಬ್ರಹ್ಮವು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಹೌದು. ಆಕಾಶನೂ ವ್ಯಾಪಕ ಅದ, ಬ್ರಹ್ಮನೂ ವ್ಯಾಪಕ ಅದ. ಹ್ಮ್ ಹೌದಿಲ್ಲ? ಎರಡು ವ್ಯಾಪಕ. ಅದಕ್ಕೆ ವ್ಯಾಪಿತ್ವ ಅಂದ್ರೆ ವ್ಯಾಪಕತ್ವ ಅಮೂರ್ತತ್ವಾದಿ ಧರ್ಮಗಳು ಸಾಮಾನ್ಯವಾಗಿ ಈ ಬ್ರಹ್ಮ ಮತ್ತು ಆಕಾಶದಲ್ಲಿ ಕಂಡು ಬರ್ತಾ ಇದ್ದಾವೆ ಅಂತ. ಸರ್ಗ ಕಾಲೇತು ಬ್ರಹ್ಮ ಜಗತ್ ಉತ್ಪಾದಯಿತು ಯತತೆ ಸ್ಥಿಮಿತಂ ಇತಿ ಇತರತ್ ತಿಷ್ಟತಿ. ಯಾವಾಗ ಸೃಷ್ಟಿ ಆರಂಭ ಆಗ್ತದಲ್ರಿ, ಸೃಷ್ಟಿ ಪ್ರಾರಂಭ ಆಗ್ತದಲ್ರಿ ಇವಾಗ, ಹೌದು.
ಈ ಜಗತ್ತಿನ ಉತ್ಪತ್ತಿ ಯಾವಾಗ ಪ್ರಾರಂಭ ಆಗ್ತೈತಲ್ಲ, ಹ್ಮ್ ಹ್ಮ್ ಅವಾಗ ಏನಾಗ್ತದ ಅಂತಂದ್ರೆ ಈ ಬ್ರಹ್ಮ ಅನ್ನುವಂಥದ್ದು ಸೃಷ್ಟಿ ಮಾಡಕ್ ಪ್ರಾರಂಭ ಮಾಡ್ತೈತೆ ಅದು. ಹ್ಮ್ ಸೃಷ್ಟಿ ಕಾಲದೊಳಗ ಹ್ಮ್ ಬ್ರಹ್ಮ ಜಗತ್ತನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅದು ಸಂಕಲ್ಪವನ್ನ ಮಾಡಿ ಹ್ಮ್ ಅದು ಉತ್ಪತ್ತಿ ಮಾಡಕ್ ಪ್ರಯತ್ನ ಮಾಡ್ತದೆ. ಹ್ಮ್ ಅದು ಇನ್ನೊಂದು ಆಕಾಶ ಐತಲ್ಲ, ಹ್ಮ್ ಅದು ಸುಮ್ಮನೆ ಸ್ತಬ್ಧ ನಿಂತಿರ್ತದ ಅದಷ್ಟೇ, ಹ್ಮ್ ಅದೇನು ಮಾಡಂಗಿಲ್ಲ ಅದು. ಹ್ಮ್ ಆಕಾಶ ಅನ್ನುವಂತಹದ್ದು ಅಲಗಾಡ್ಲಾರ್ದಂಗ ಹ್ಮ್ ಅದು ತಾನೇ ತಾನೇ ನಿಂತ್ಕೊಂಡಿರ್ತೈತೆ ಅಂತ. ಆದ್ರೆ ಇಲ್ಲಿ ಬ್ರಹ್ಮ ಮಾತ್ರ ಹ್ಮ್ ಈ ಜಗತ್ತನ್ನ ಸೃಷ್ಟಿ ಮಾಡಕ್ ಅದು ಪ್ರಯತ್ನ ಮಾಡ್ತದ ಅಂತ. ಹ್ಮ್ ಅದನ್ನ ಇಲ್ಲಿ ಹೇಳ್ಕೊಂಡು ಬಂದ್ರ ಅವರು. ಸರ್ಗ ಕಾಲೇತು ಬ್ರಹ್ಮ ಜಗತ್ತು ಉತ್ಪಾದಯಿತು ಯತತೆ. ಸರ್ಗ ಕಾಲ ಅಂದ್ರೆ ಸೃಷ್ಟಿ ಕಾಲದೊಳಗ ಹ್ಮ್ ಬ್ರಹ್ಮ ಅನ್ನುವಂಥದ್ದು ಜಗತ್ತನ್ನ ಉತ್ಪಾದಯಿತು ಅಂದ್ರೆ ಉತ್ಪತ್ತಿ ಮಾಡೋದಕ್ಕೋಸ್ಕರವಾಗಿ ಯತತೆ ಅದು ಪ್ರಯತ್ನವನ್ನ ಮಾಡ್ತದೆ. ಹ್ಮ್ ಸ್ಥಿಮಿತಂ ಇತರತ್. ಇತರತ್ ಅಂದ್ರೆ ಯಾವುದು? ಆಕಾಶ ಅಂತ. ಹ್ಮ್ ಅದು ಸ್ಥಿಮಿತ ಅಂದ್ರೆ ಹಾಗೆ ನಿಂತ್ಕೊಂಡಿರ್ತೈತೆ ಅಂತದು, ಹ್ಮ್ ಅದೇನ್ ಕ್ರಿಯೆ ಮಾಡಂಗಿಲ್ಲ, ಯಾವ ಕೆಲಸ ಮಾಡಂಗಿಲ್ಲ ಅಂತ. ತೇನ ಅನ್ಯತ್ವಂ ಅವಸೀಯತೆ. ಹ್ಮ್ ಆದ್ದರಿಂದ ಇಲ್ಲೇನ್ ಹೇಳ್ದಂಗಾಯ್ತು ಅಂತಂದ್ರೆ ಆಕಾಶ ಅನ್ನುವಂತಹದ್ದು ಆದ್ದರಿಂದ ಅದು ಬೇರೆ ಅಂತ ಹೇಳಿ ಅಲ್ಲಿ ನಿಶ್ಚಿತ ಆಗ್ತದ ಅಂತ. ಹ್ಮ್ ಯಾವುದು? ಆಕಾಶ ಅನ್ನುವಂತಹದ್ದು ಅಲುಗಾಡ್ಲಾರ್ದಂಗ ಅದು ಇದ್ದುಕೊಂಡದ. ಹ್ಮ್ ಅವಾಗ ಬ್ರಹ್ಮ ಅನ್ನುವಂತಹದ್ದು ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದೆ. ಹ್ಮ್ ಅಲ್ಲಿ ಆಕಾಶ ಒಂದು ಬೇರೆ ಮತ್ತು ಬ್ರಹ್ಮ ಅನ್ನುವಂತಹದ್ದು ಒಂದು ಬೇರೆ ಅಂತ ಹೇಳಿ ನಮಗ ನಿಶ್ಚಯ ಆಗ್ಬಿಡ್ತೈತಲ್ರಿ ಇವಾಗ. ಹ್ಮ್ ಒಂದೇನೋ ಸೃಷ್ಟಿ ಮಾಡ್ಲಿಕ್ಕತ್ತೈತಿ, ಆಕಾಶ ಮಾತ್ರ ಹಂಗ ನಿಂತ್ಕೊಂಡೈತಿ ಅಂತದು, ಅದು ಅಳಗಾಡ್ಲಾರ್ದಂಗ ಹಂಗ ನಿಂತೈತಿ ಅಂತ. ಹ್ಮ್ ಆದ್ರಿಂದ ಮತ್ತಿಲ್ಲಿ ಆಕಾಶ ಶರೀರಂ ಬ್ರಹ್ಮ ಇತ್ಯಾದಿ ಶ್ರುತಿಭ್ಯ ಅಪಿ ಬ್ರಹ್ಮಾಕಾಶಯೋ ಅಭೇದೋಪಚಾರ ಸಿದ್ಧಿ. ಹ್ಮ್ ಇಲ್ಲಿ ಆಕಾಶವಿರುಳ್ಳದ್ದು ಬ್ರಹ್ಮ ಅಂತ ಹೇಳಿ ಏನು ಶ್ರುತಿ ಹೇಳ್ತದಲ್ಲ, ಹ್ಮ್ ಅಲ್ಲಿಯೂ ಕೂಡ ಬ್ರಹ್ಮ ಆಕಾಶಗಳಿಗೆ ಒಂದು ಅಭೇದದ ಉಪಚಾರದ ಮಾತು ಅಂತಲ್ಲಿ. ಹ್ಮ್ ಅಲ್ಲಿ ನಿಜವಾಗಿ ಅಭೇದ ಅದೇನು ಅಂತಂದ್ರೆ ಇಲ್ಲ, ಆಕಾಶ ಇರುವಾಗಿರ್ತಕ್ಕಂಥ ಬ್ರಹ್ಮ ಅಂತ ಶ್ರುತಿಯಲ್ಲಿ ಕೂಡ ಹ್ಮ್ ಆ ಬ್ರಹ್ಮ ಮತ್ತು ಆಕಾಶಗಳಲ್ಲಿ ಅಭೇದ ಅನ್ನುವಂತಹದ್ದನ್ನ ಹ್ಮ್ ಅದು ಪ್ರಯೋಗ ಮಾಡೈತಿ ಅಂತ. ಹ್ಮ್ ಅಲ್ಲಿ ಅಭೇದ ಪ್ರಯೋಗನ ಅಂತ ನಮಗೆ ಸಿದ್ಧಿ ಆಗ್ತೈತಲ್ರಿ ಈಗ ಅಲ್ಲಿ. ಹೌದು ಈಗ ಅಲ್ಲಿ ಆಕಾಶರಂ ಬ್ರಹ್ಮ ಅನ್ನುವಂತ ಶ್ರುತಿಯಿಂದಲೂ ಕೂಡ ಹ್ಮ್ ಬ್ರಹ್ಮ ಮತ್ತು ಆಕಾಶಗಳಿಗೆ ಅಭೇದೋಪಚಾರ ಸಿದ್ಧಿ ಅಂದ್ರೆ ಅಭೇದ ಅನ್ನುವಂತಹದ್ದನ್ನ ಅದಲ್ಲಿ ಸಿದ್ಧಿಸ್ತದ ಅಂತ ಹೇಳಿದ್ರು. ಅಭೇದ ಅಂತಾನೆ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರು. ಅತ ಏವಚ ಬ್ರಹ್ಮ ವಿಜ್ಞಾನೇನ ಸರ್ವ ವಿಜ್ಞಾನ ಸಿದ್ಧಿ. ಆದ್ದರಿಂದ ಇಲ್ಲಿ ಬ್ರಹ್ಮವನ್ನ ತಿಳಿದುಕೊಳ್ಳುವುದರಿಂದ ಸರ್ವವನ್ನ ತಿಳಿದುಕೊಂಡಂತೆ ಆಯಿತು ಅಂತ. ಹ್ಮ್ ಬ್ರಹ್ಮಜ್ಞಾನದಿಂದ ಹ್ಮ್ ಎಲ್ಲವನ್ನ ಅರಿತಂತೆ ಆಗುವಂತದ್ದು ಸಿದ್ಧ ಆಗ್ತದ ಅಂತಂದ್ರ ಅವರು. ಹ್ಮ್ ಯಾಕಂದ್ರೆ ಇಲ್ಲಿ ಲಕ್ಷಣ ಭೇದ ಇದ್ರ ಒಂದನ್ನರಿತರ ಇನ್ನೊಂದು ಅರಿತಂತೆ ಆಗುವುದಿಲ್ಲ ಅನ್ನುವಂಥದ್ದು ಆಗ್ಬೋದಾಗಿತ್ತು. ಹ್ಮ್ ಆದ್ರೆ ಹಾಗಿಲ್ವಲ್ಲ ಇಲ್ಲಿ. ಹೌದು ಯಾಕಂದ್ರೆ ಇಲ್ಲಿ ಬ್ರಹ್ಮಕ್ಕೂ ಆಕಾಶಕ್ಕೂ ಲಕ್ಷಣ ಭೇದ ಅನ್ನುವಂತಹದ್ದಿಲ್ಲ, ಅವು ಒಂದೇ ಅಂತ ಹೇಳಿದ್ರಲ್ರ ಅವರಿಂದ. ಪೂರ್ವದಲ್ಲಿ ಅದನ್ನ ಹೇಳ್ಕೊಂಡ್ ಬಂದಿದಾರಲ್ರಿ ಈಗ. ಹೌದು ಇದು ಅಲ್ಲದೆ ಮತ್ತು ಇನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಅಪಿ ಚ ಸರ್ವಂ ಕಾರ್ಯಂ ಉತ್ಪದ್ಯಮಾನಂ ಆಕಾಶೇನ ಅವ್ಯತಿರಿಕ್ತ ದೇಶ ಕಾಲಮೇವ ಉತ್ಪದ್ಯತೆ. ಬ್ರಹ್ಮಣ ಚ ಅವ್ಯತಿರಿಕ್ತ ದೇಶ ಕಾಲಮೇವ ಆಕಾಶಂ ಭವತಿ ಇತ್ಯತಃ ಬ್ರಹ್ಮಣ ತತ್ ಕಾರೇಣ ಚ ವಿಜ್ಞಾನೇನ ಸ ವಿಜ್ಞಾತಮೇವ ಆಕಾಶಂ ಭವತಿ. ಅಪಿ ಚ ಸರ್ವಂ ಕಾರ್ಯಂ ಉತ್ಪದ್ಯಮಾನಂ ಅಂದ್ರೆ ಈ ಸಂಪೂರ್ಣ ಎಲ್ಲಾ ಕಾರ್ಯ ಅನ್ನುವಂತಹದ್ದು ನಾವು ಪ್ರಪಂಚ ನೋಡುವಂತ ಏನ್ ಕಾರ್ಯಗಳದಾವಲ್ಲ ಇವೆಲ್ಲವೂ ಹುಟ್ಟುವಾಗ ಇವು ಆಕಾಶಕ್ಕಿಂತ ಬೇರೆ ಅಲ್ಲದೆ ಇರ್ತಕ್ಕಂತ ದೇಶ ಕಾಲಗಳಲ್ಲಿಯೇ ಹುಟ್ಟುತ್ತದ ಅಂತ. ಅಂದ್ರೆ ಇಲ್ಲಿ ಆಕಾಶದಲ್ಲೇ ಹುಟ್ಟಬೇಕಲ್ಲ, ಏನ್ ಹುಟ್ಟಿದ್ರು ಕೂಡ ಇವು ಯಾವುದೇ ಕಾರ್ಯ ಹುಟ್ಟಬೇಕಾದ್ರ ಈಗ ಆಕಾಶಕ್ಕಿಂತ ಬೇರೆ ಆಗಿರ್ತಕ್ಕಂತ ಬೇರೆ ದೇಶ ಬೇರೆ ಕಾಲಗಳಲ್ಲಿ ಹುಟ್ಟುತ್ತದೇನದು ಇಲ್ಲ. ಅಂದ್ರೆ ಯಾವ ವಸ್ತು ಎಲ್ಲಿ ಯಾವಾಗ ಹುಟ್ಟಿದ್ರು ಅದು ಆಕಾಶದಲ್ಲೇ ಇರ್ಬೇಕಲ್ರಿ, ಅದು ಆಕಾಶ ಬಿಟ್ಟಿರಕ್ ಆಗಂಗೇ ಇಲ್ಲಲ್ರಿ ಈಗ. ಆದ್ದರಿಂದ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅವರು.
ಆಕಾಶೇನ ಅವ್ಯತಿರಿಕ್ತ ದೇಶಕಾಲಂ ಉತ್ಪದ್ಯತೆ ಬ್ರಹ್ಮಣಾ ಚ ಅವ್ಯತಿರಿಕ್ತ ದೇಶಕಾಲಮೇವ ಆಕಾಶಂ ಭವತಿ ಇತ್ಯತಃ. ಆದ್ದರಿಂದ ಇಲ್ಲಿ ಆ ಬ್ರಹ್ಮವನ್ನ ಮತ್ತು ಅದರ ಕಾರ್ಯವನ್ನ ಅರಿತುಕೊಂಡ್ರೆ ಹ್ಮ್ ಇಲ್ಲಿ ನಾವು ಆಕಾಶವನ್ನ ಅರಿತುಕೊಂಡಂತೆ ಆಗ್ತದ ಅಂತ. ಹ್ಮ್ ನಾವು ಬ್ರಹ್ಮವನ್ನು ಅರಿತು ಬಿಟ್ರ ಅದರ ಕಾರ್ಯವನ್ನ ಅಂದ್ರೆ ಬ್ರಹ್ಮದ ಕಾರ್ಯ ಹ್ಮ್ ಅದನ್ನ ಅರ್ಥಕೊಂಡ್ಬಿಟ್ರ ಆಕಾಶವನ್ನು ಕೂಡ ಅರ್ಥಕೊಂಡಂಗ ಆಗ್ತದ ಅಂತ ಹೇಳಿ ಹ್ಮ್ ಅವನು ತಿಳಿಸ್ತಾ ಇದ್ದಾನ. ಅವನು ಅದಕ್ಕೆ ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾನ ಅವನು. ಹ್ಮ್ ಬ್ರಹ್ಮಣಾಚ ಅವ್ಯತಿರಿಕ್ತ ದೇಶ ಕಾಲಮೇವ ಆಕಾಶಂ ಭವತಿ ತತಃ ಬ್ರಹ್ಮಣ ತತ್ಕಾರ್ಯೇಣ ಚ ವಿಜ್ಞಾನೇನ ಸಹ ವಿಜ್ಞಾತಮೇವ ಆಕಾಶಂ ಭವತಿ. ಹ್ಮ್ ಅಂದ್ರೆ ಆಕಾಶವನ್ನು ಕೂಡ ಅರಿತಂತೆ ಆಗ್ತದ ಅಂತ. ಹ್ಮ್ ಬ್ರಹ್ಮವನ್ನು ಅರಿತಿದ್ದಾದರೆ ಹ್ಮ್ ಅದರ ಕಾರ್ಯವಾಗಿರ್ತಕ್ಕಂಥ ಅದರ ಜ್ಞಾನದಿಂದ ತತ್ಕಾರ್ಯೇಣ ಚ ವಿಜ್ಞಾನೇನ ಹ್ಮ್ ಅದರ ಕಾರ್ಯವನ್ನು ಕೂಡ ನಾವು ಹ್ಮ್ ಅಂದ್ರೆ ಹ್ಮ್ ಆಕಾಶವನ್ನು ಕೂಡ ನಾವು ಅರ್ಥಂತೆ ಆಗ್ತದ ಅಂತ ಹೇಳಿದರು. ಹ್ಮ್ ಹೇಗೆ ಅಂತಂದ್ರೆ ಅದಕ್ಕಂತಾರ ಅವರು ಯಥಾ ಕ್ಷೀರ ಪೂರ್ಣೆ ಘಟೆ ಕತಿಚಿತ್ ಅಬ್ಬಿಂದವಃ ಪ್ರಕ್ಷಿಪ್ತಃ ಸಂತಃ ಕ್ಷೀರಗ್ರಹಣೆ ನೈವ ಗೃಹೀತಾ ಭವಂತಿ ನಹಿ ಕ್ಷೀರಗ್ರಹಣಾತ್ ಅಬ್ಬಿಂದು ಗ್ರಹಣಂ ಪರಿಶಿಷ್ಯತೆ. ಯಥಾ ಕ್ಷೀರ ಪೂರ್ಣೆ ಘಟೆ, ಒಂದು ಕೊಡದೊಳಗ ಏನು ಹಾಲು ತುಂಬಿಟ್ಟಿದಾರ, ಹಾಲಿನಿಂದ ತುಂಬಿರ್ತಕ್ಕಂಥದ್ದು ಒಂದು ಕೊಡ ಅಥವಾ ಮಡಿಕೆ ಅಂತ ತಿಳ್ಕೊಡ್ರಿ, ಗಡಿಗೆ ಅಂತ ತಿಳ್ಕೊಡ್ರಿ. ಅದು ಹಾಲಿನಿಂದ ತುಂಬಿರ್ತಕ್ಕಂಥ ಆ ಗಡಿಗೆಯಿಂದ ಕೆಲವೊಂದು ನೀರಿನ ಹನಿಗಳು ಏನ್ ಮಾಡ್ತಾವು, ಚೆಲ್ಲಿ ಕೆಳಗ್ ಬಿದ್ದು ಅಂತ ತಿಳ್ಕೊಡ್ರಿ. ಇವಾಗ ಕತಿಚಿತ್ ಅಬ್ದಿಬಿಂದವ ಪ್ರಕ್ಷಿಪ್ತ ಅಂದ್ರೆ ಕೆಲವೊಂದು ನೀರಿನ ಹನಿಗಳು ಕೆಳಗ ಬಿದ್ದದ್ದನ್ನ ನೋಡಿ ಕ್ಷೀರ ಗ್ರಹಣೆ ನೈವ ಗೃಹೀತಾ ಭವಂತಿ, ಆಗ ಆ ಹಾಲನ್ನ ಅರ್ತಿದ್ರಿಂದಲ ಅವು ಕೂಡ ತಿಳಿಯಲ್ಪಡ್ತಾ ಇದ್ದಾವೆ ಅಂತ. ಆ ನೀರಿನ ಕೆಲವು ಹನಿಗಳು ಆ ಗಡಿಗೆಯಿಂದ ಕೆಳಗ್ ಬಿದ್ದು ಅಂತಂದ್ರೆ ನಾವು ಹಾಲನ್ನ ಅರ್ತಿದ್ರಿಂದ ಅವು ಕೂಡ ತಿಳಿದಂಗ ಆಗ್ತೈತಿ ಅಂತ. ಅಲ್ಲಿ ಹಾಲನ್ನ ಅರ್ಥಕೊಂಡ್ರ ನೀರಿನ ತೊಟ್ಟನ್ನು ಕೂಡ ಅಲ್ಲಿ ಬೇರೆಯಾಗಿ ಅರ್ಥಕೊಳ್ಬೇಕನ್ನುವಂತಹದ್ದು ಏನಿಲ್ವಲ್ಲ. ಹಾಲನ್ನು ಅರ್ಥಕೊಂಡ್ಬಿಟ್ರೆ ಅಲ್ಲಿ ನೀರಿನ ತೊಟ್ಟನ್ನು ಕೂಡ ನಾವು ಅರ್ಥಕೊಂಡಂತೆ ಆಗ್ತದಂತ. ಅದನ್ನೇ ಮತ್ತೆ ಸಪರೇಟ್ ಆಗಿ ತಿಳ್ಕೊಳ್ಬೇಕನ್ನುವಂತಹದ್ದು ಏನಿಲ್ವಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಹಾಲು ಅಂತ ಹೇಳಿ ನಾವು ಅದನ್ನ ಗ್ರಹಿಸಿದಾಗ ಆ ಜ್ಞಾನದ ವಿಷಯದೊಳಗೆ ನೀರು ಕೂಡ ಸೇರ್ಕೊಂಡೇ ಇರ್ತದಂತ. ಅದ್ರಾಗ ನಾವು ಹಾಲು ಅಂತೇನ ಅದನ್ನ ಗ್ರಹಣ ಮಾಡ್ಕೊಂಡೆ ಅಂತ ತಿಳ್ಕೊಡ್ರಿ. ಇವಾಗ ಅಲ್ಲಿ ಹಾಲಿನ ಹನಿಗಳು ಬಿದ್ದಾವಂದ್ರೂ ಕೂಡ ಅಲ್ಲಿ ಹಾಲು ಅಂತಂದಾಗ ಆ ಜ್ಞಾನದ ವಿಷಯದೊಳಗ ಹಾಲು ಅಂತ ನಾವೇನು ಗ್ರಹಿಸ್ತಾ ಇದ್ದೇವಲ್ಲ, ಆ ಒಂದು ಜ್ಞಾನ ವಿಷಯದೊಳಗ ನೀರ್ನು ಕೂಡ ಸೇರ್ಕೊಂಡೇ ಇರ್ತದ ಅಂತ ಹೇಳ್ತಾರ ಅವರು. ಅದಕ್ಕೆ ಹಾಲನ್ನು ಒಂದು ತಿಳ್ಕೊಂಡ್ಬಿಟ್ರೆ ಅಲ್ಲಿ ನೀರನ್ನ ತೊಟ್ಟನ್ನು ಕೂಡ ನಾವು ಅದು ಅರ್ಥಕೊಂಡಂಗ ಅಂತ. ಅಲ್ಲಿ ಏನು ಉಳಿದಿಲ್ಲ ಅಂತ. ಅಲ್ಲಿ ಮತ್ತೊಂದು ಸಪರೇಟ್ ಆಗಿ ನಾವು ನೀರನ್ನು ತಿಳ್ಕೊಳ್ಬೇಕನ್ನುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಂತ ಹೇಳಿದ್ರಿ ಇಲ್ಲಿ. ನಹಿ ಕ್ಷೀರ ಗ್ರಹಣಾತ್ ಅಬ್ದಿಂದು ಗ್ರಹಣಂ ಪರಿಶಿಷ್ಯತೆ ಏವಂ ಬ್ರಹ್ಮಣ ತತ್ಕಾರ್ಯಶ್ಚ ಅವ್ಯತಿರಿಕ್ತ ದೇಶ ಕಾಲತ್ವಾತ್ ಗೃಹೀತಮೇವ ಬ್ರಹ್ಮ ಗ್ರಹಣೇನ ನಭೋ ಭವತಿ. ಏವಂ ಬ್ರಹ್ಮಣ ತತ್ಕಾರ್ಯಶ್ಚೈವ, ಈ ರೀತಿಯಾಗಿ ಇಲ್ಲಿ ಬ್ರಹ್ಮ ಮತ್ತು ಅದರ ಕಾರ್ಯವಾಗಿರ್ತಕ್ಕಂಥವುಗಳು, ಈ ಬ್ರಹ್ಮ ಮತ್ತು ಬ್ರಹ್ಮದ ಕಾರ್ಯ ಯಾವುದು, ಪ್ರಪಂಚ ಅಂತ. ತತ್ಕಾರ್ಯಶ್ಚೈವ ಅವ್ಯತಿರಿಕ್ತ ದೇಶ ಕಾಲತ್ವಾತ್, ಅಂದ್ರೆ ಇಲ್ಲಿ ಬೇರೆ ಅಲ್ಲದೆ ಇರ್ತಕ್ಕಂಥ ದೇಶ ಕಾಲವುಳ್ಳದ್ದಾಗಿರ್ತಕ್ಕಂಥ ಯಾವುದು ಆ ಬ್ರಹ್ಮವನ್ನ ಗ್ರಹಿಸುವುದರಿಂದ ಆಕಾಶವನ್ನ ನಾವು ಗ್ರಹಿಸಿದಂತೆ ಆಗ್ತದ ಅಂತ. ತಸ್ಮಾತ್ ಭಾಕ್ತಂ ನಭಸಃ ಸಂಭವ ಶ್ರವಣಂ ಗೃಹೀತಮೇವ ಬ್ರಹ್ಮಗ್ರಹಣೇನ ನಭೋ ಭವತಿ. ಇಲ್ಲಿ ಬ್ರಹ್ಮವನ್ನ ನಾವು ಗ್ರಹಿಸುವುದರಿಂದ ಇಲ್ಲಿ ಬ್ರಹ್ಮದ ಕಾರ್ಯವಾಗಿರ್ತಕ್ಕಂಥ ಈ ಜಗತ್ತಾಗ್ಲಿ ಮತ್ತು ಯಾಕಂದ್ರೆ ಇದು ಅದಕ್ಕಿಂತ ಬೇರೆ ಅಲ್ವಲ್ರಿ ಈಗ ಆಕಾಶ ಅನ್ನುವಂತಹದ್ದು.
ಆ ದೇಶ ಕಾಲ ಉಳ್ಳದ್ದಾದ್ದರಿಂದ ಯಾವುದು ಬ್ರಹ್ಮ ಮತ್ತು ಅದರ ಕಾರ್ಯವಾಗಿರ್ತಕ್ಕಂಥದ್ದೇನದಲ್ಲ, ಅವುಗಳಿಗಿಂತಲೂ ಈ ಆಕಾಶ ಅನ್ನುವಂಥದ್ದು ಬೇರೆ ಅಲ್ಲ. ಮತ್ತು ದೇಶ ಕಾಲ ಉಳ್ಳದ್ದಾದ್ದರಿಂದ ಇಲ್ಲಿ ಬ್ರಹ್ಮಗ್ರಹಣದಿಂದ ನಾವು ಆಕಾಶವನ್ನ ಗ್ರಹಿಸಿದಂತೆ ಆಯಿತು ಅಂತೇಳಿ ಇಷ್ಟು ಅಲ್ಲಿ ಏಕದೇಶಿ ಮತದವನು ಆ ಪೂರ್ವಪಕ್ಷಿ ಒಂದಕ್ಕೇನು ಪ್ರಶ್ನೆ ಮಾಡಿದ್ನಲ್ಲ ಅದಕ್ಕೆ ಅವ್ರ ಉತ್ತರ ಕೊಟ್ರು. ಈಗ ಇನ್ನ ಮುಂದಿನ ಸೂತ್ರದಲ್ಲಿ ಏನ್ ಹೇಳ್ತಾರಂತಂದ್ರ, ಇಲ್ಲಿ ಆಕಾಶ ಅನ್ನುವಂತಹದ್ದು ಹುಡ್ತದ ಅನ್ಲಿಕ್ಕೆ ಇದು ಗೌಣ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಇಲ್ಲಿ ಪ್ರತಿಜ್ಞಾ ಹಾನಿ ಆಗ್ತದಂತ ಹೇಳ್ತಾರ ಅವರು. ಪ್ರತಿಜ್ಞಾ ಹಾನಿ ಅವ್ಯತಿರೇಕಾತ್ ಶಬ್ದೇಭ್ಯ. ಇಲ್ಲಿ ಅವ್ಯತಿರೇಕದಿಂದ ಪ್ರತಿಜ್ಞೆ ಅನ್ನುವಂತಹದ್ದು ಹಾನಿ ಆಗದೆ ಇರ್ತದ. ಯಾಕಂದ್ರೆ ಇದು ನಮ್ಮ ಶಬ್ದದಿಂದ ಸಿದ್ಧ ಆಗ್ತದ ಅಂತೇಳಿ ಮುಂದಿನ ಒಂದು ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟು ಏನ್ ಹೇಳ್ದಂಗಾಯ್ತಂದ್ರ ಇಲ್ಲಿ ಆಕಾಶ ಹುಟ್ಟುತ್ತದ ಅನ್ನುವಂತಹದ್ದು ಇದು ಗೌಣವೇ ಅಂತ ಇದನ್ನ ಸಿದ್ಧ ಮಾಡಕ್ ಇಷ್ಟೆಲ್ಲ ಪೂರ್ವ ಪಕ್ಷಿ ಆಕ್ಷೇಪವನ್ನ ಮಾಡ್ಕೊಂತ ಬಂದ್ರಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಎರಡು ಈ ಸೂತ್ರಗಳದಾವಲ್ಲ, ಇವು ಏಕದೇಶಿಗಳ ಮತ ಅಂತಿದ್ದಾರೆ. ಇವರಿಗೆ ಆಕಾಶದ ಉತ್ಪತ್ತಿ ಅನ್ನುವಂತಹದ್ದು ಗೌಣ ಅಂತ ಹೇಳ್ತಾರ ಅವರು. ಆದ್ರೆ ಇಲ್ಲಿ ತು ಶಬ್ದ ಅನ್ನುವಂತಹದ್ದು ಇಲ್ಲಿ ಪಕ್ಷಾಂತರ ಪರಿಗ್ರಹ ಅಂತೇಳಿ ಇದು ಭಾಷ್ಯಕ್ಕೆ ವಿರುದ್ಧವೆಂದು ಕಾಣುತ್ತದೆ ಇದು. ಆದ್ದರಿಂದ ಇಲ್ಲಿ ಉತ್ಪತ್ತಿ ಇಲ್ಲದ್ದರಿಂದ ಬ್ರಹ್ಮ ಅನ್ನುವಂತಹದ್ದು ಸದ್ವಿತೀಯವಾಯಿತು ಅಂತ ಹೇಳಿ ಪೂರ್ವ ಪಕ್ಷ. ಇಲ್ಲಿ ಪೂರ್ವ ಪಕ್ಷ ಏನಂತಾನವನು ಆಕಾಶ ಉತ್ಪತ್ತಿ ಇಲ್ಲ ಅಂತ ಹೇಳ್ತಿರಲ್ಲ, ಹಂಗಾದ್ರೆ ಆಕಾಶ ಅನ್ನುವಂತಹದ್ದೊಂದು ಬ್ರಹ್ಮ ಅನ್ನೋದು ಸದ್ವಿತೀಯವಾಯ್ತಲ್ಲ ಅಂತ ಪೂರ್ವ ಪಕ್ಷ. ಅದಕ್ಕೆ ಆಕಾಶಕ್ಕೆ ಉತ್ಪತ್ತಿಯನ್ನ ತೈತ್ತಿರೀಯ ಉಪನಿಷತ್ನಲ್ಲಿ ಹೇಳಿದ್ದಾರ. ಚಾಂದೋಗ್ಯಕ್ಕೂ ಕೂಡ ತೈತ್ತಿರಕ್ಕೂ ಕೂಡ ಅಲ್ಲಿ ಏಕವಾಕ್ಯತೆ ಅನ್ನುವಂತಹದ್ದು ಸಾಧ್ಯವಾಗುವುದಿಲ್ಲವಾದ್ದರಿಂದ ಇಲ್ಲಿ ಶ್ರುತಿಗಳು ಪರಸ್ಪರ ವಿರೋಧವೇ ಆಗ್ತದ ಅಂತೇಳಿ ಇಲ್ಲಿ ಮತ್ತೊಂದು ಪೂರ್ವ ಪಕ್ಷ ಅನ್ನುವಂತಹದ್ದು ಬರ್ತದೆ. ಇಲ್ಲಿ ಗೌಣ ಸಂಭವಾತ್ ಅನ್ನುವಂತ ಅಲ್ಲಿ ಆ ಮೂರು ಸೂತ್ರದಲ್ಲಿ ಉತ್ಪತ್ತಿ ಅನ್ನುವಂತಹದ್ದು ಗೌಣ ಅಂತೇಳಿ ಇದು ಹೇಳೋದು. ಇದು ವೈಶೇಷಿಕ ಮತ ಅನುಯಾಯಿಗಳ ಪ್ರಕಾರ ಇದು, ಅದು ಏಕದೇಶೀಯ ಮತ ಅಂತ. ಆ ವೈಶೇಷಿಕರ ಮತವನ್ನು ಯಾರು ಅನುಸರಣೆ ಮಾಡ್ತಾರಲ್ಲ ಅದರಲ್ಲಿ ಒಬ್ಬ ಏಕದೇಶಿ ಅಭಿಪ್ರಾಯ ಹಿಂಗೈತಿ ಅಂತ ಹೇಳಿ ಅಲ್ಲಿಂದ ಇದು ಮುಂದಕ್ಕೆ ಪರಮ ಸಿದ್ಧಾಂತ ಅಂತ ಹೇಳಿ ಹಿಂಗ ವಿಭಾಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅವರಲ್ಲಿ. ಅದಕ್ಕಿಂತ ಮುಂದೆ ಅಂದ್ರೆ ಒಟ್ಟು ಟೋಟಲ್ ಏನ್ ಹೇಳಿದ್ರು ಅದು ಆಕಾಶ ಹುಡ್ತದನ್ನುವಂತಹದ್ದು ಇದು ಗೌಣ ಅಂತ ಹೇಳಿ ಇಲ್ಲಿ ಏಕದೇಶಿಗಳ ಮತ ಇದು. ಇನ್ನು ಅದ್ರ ಬಗ್ಗೆ ಮತ್ತೆ ಇನ್ನು ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಆ ವಿಚಾರ ಮತ್ತೆ ನಾಳೆ ನೋಡೋಣ.